ಸಾಂಕ್ರಾಮಿಕವೇ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. 2020ರಲ್ಲಿ ಕೋವಿಡ್ ಬಂದಿದ್ದಾಗ ಕೋವಿಡ್ನಲ್ಲಿ ಸತ್ತಿದ್ದಕ್ಕಿಂತ ಹೆಚ್ಚು ಜನ ಆತ್ಮಹತ್ಯೆ ಮಾಡಿ ಸತ್ತಿದ್ರು. ಆದ್ರಿಂದ ನಮಗೆ ವೈರಸ್ನ ಅಗತ್ಯ ಇಲ್ಲ, ಅದನ್ನ ನಾವೇ ಮಾಡಿಕೊಳ್ಳುವಂತಹ ಸ್ಥಿತಿಗೆ ಹೋಗ್ತಾ ಇದ್ದೀವಿ. ಇದಕ್ಕೆ ಹಲವಾರು ಅಂಶಗಳಿವೆ, ಸಾಮಾಜಿಕ, ತಂತ್ರಜ್ಞಾನ, ಹಲವಾರು ಅಂಶಗಳಿವೆ. ಆದರೆ ಒಂದು ಅಂಶ ಅಂದ್ರೆ ನಾವು ತಿಂತಾ ಇರೋ ಆಹಾರದಲ್ಲಿ ಸಾಕಷ್ಟು ಪೋಷಕಾಂಶಗಳಿಲ್ಲ, ಸಾಕಷ್ಟು ಶಕ್ತಿ ಇಲ್ಲ. ಇದರಲ್ಲಿ ಹಲವಾರು ಸಂಶೋಧನೆಗಳಾಗಿವೆ. ಒಂದು ಏನ್ ಹೇಳಿದೆ ಅಂದ್ರೆ 1920ರಲ್ಲಿ ಅಮೆರಿಕದಲ್ಲಿ ಒಂದು ಆರೆಂಜ್ ತಿಂದಾಗ ನಿಮಗೆ ಎಷ್ಟು ಪೋಷಕಾಂಶ ಸಿಗ್ತಾ ಇತ್ತೋ, ಇಂದು ನಿಮಗೆ ಅಷ್ಟೇ ಪೋಷಕಾಂಶ ಸಿಗಬೇಕು ಅಂದ್ರೆ ನೀವು 8 ಆರೆಂಜ್ ತಿನ್ಬೇಕಾಗುತ್ತೆ. ಏಕೆಂದ್ರೆ ಮಣ್ಣಿನ ಗುಣಮಟ್ಟ ಕುಂಠಿತವಾಗಿದೆ, ಅಲ್ಲಿ ಸಾಕಷ್ಟು ಸೂಕ್ಷ್ಮಾಣು ಜೀವಿಗಳಿಲ್ಲ, ಸೂಕ್ಷ್ಮ ಪೋಷಕಾಂಶಗಳಿಲ್ಲ. ಅವುಗಳ ಇತಿಹಾಸದ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ. ಇತಿಹಾಸದಲ್ಲಿ ಎಷ್ಟೋ ಕೋಟಿ ವರ್ಷಗಳ ಹಿಂದೆ, ಯಾವಾಗ ಅಂತ ನಮಗೆ ಗೊತ್ತಿಲ್ಲ, ನಾನು ಬದುಕಿರೋ ವರ್ಷಗಳನ್ನೇ ಎಣಿಸಿಲ್ಲ, ಆದ್ರಿಂದ ಭೂಮಿಯ ವರ್ಷಗಳನ್ನು ಎಷ್ಟು ವರ್ಷ ಅಂತ ಗೊತ್ತಿಲ್ಲ. ಎಷ್ಟೋ ವರ್ಷಗಳ ಹಿಂದೆ ಒಂದು ಸೂಕ್ಷ್ಮಾಣು ಜೀವಿ ಆಲ್ಗೆ ಅಥವಾ ಫಂಗೈ ಎರಡರಲ್ಲಿ ಒಂದು, ಅದು ಎಷ್ಟೋ ನಾನು ನಿಮ್ಮ ಫೋನ್ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಇತಿಹಾಸದಲ್ಲಿ ಎಲ್ಲೋ ಹಿಂದೆ ಇದ್ದಂತಹ ಒಂದು ಸೂಕ್ಷ್ಮಾಣು ಜೀವಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದರಲ್ಲಿ ಒಂದು ಸೂಕ್ಷ್ಮಾಣು ಜೀವಿ ತಮ್ಮದೇ ಆಹಾರವನ್ನು ತಾವೇ ಬೇಯಿಸಿಕೊಳ್ಳುವಂತಹ, ಸೂರ್ಯನ ಬೆಳಕನ್ನು ಉಪಯೋಗಿಸಿ ಬೇಯಿಸುವಂತಹ ಪ್ರಕ್ರಿಯೆಯನ್ನ ಅವು ಉತ್ಪತ್ತಿ ಮಾಡಿದ್ದು. ಇವತ್ತು ನಾವು ಅದನ್ನ ದ್ಯುತಿ ಸಂಶ್ಲೇಷಣೆ ಅಂತ ಹೇಳ್ತೀವಿ. ಈ ಸೌರಶಕ್ತಿ ಅನ್ನೋದು ನೀವು ಸೋಲಾರ್ ಪ್ಯಾನೆಲ್ ಹಾಕಿ ಆದಮೇಲೆ ಬಳಸಿದ್ದಲ್ಲ. ಸೃಷ್ಟಿಯಲ್ಲೇ ಸೂಕ್ಷ್ಮಾಣು ಜೀವಿಗಳು ಪ್ರಾರಂಭದಲ್ಲಿ ಅವನ್ನ ಬಳಸಿ ಎಲೆಗಳು ಅಂತ ಹುಟ್ಟಿಸಿದ್ದು. ಆ ಎಲೆಗಳು ಒಂದು ಸೋಲಾರ್ ಪ್ಯಾನಲ್. ಅವುಗಳು ಸೂರ್ಯನ ಶಕ್ತಿಯನ್ನ ಬಳಸಿ ತಮ್ಮ ಆಹಾರವನ್ನ ತಾವೇ ಉತ್ಪತ್ತಿ ಮಾಡಿಕೊಳ್ಳುತ್ತವೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ದ್ಯುತಿ ಸಂಶ್ಲೇಷಣೆಯ ಪ್ರಮಾಣ ಜಗತ್ತಿನಲ್ಲಿ 85% ಕಳೆದು ಹೋಗಿದೆ. ಈ ಜಗತ್ತಿನಲ್ಲಿ ಜೀವನ ನಡಿಬೇಕು ಅಂದ್ರೆ ಅತ್ಯಂತ ಮುಖ್ಯವಾದ ಪ್ರಕ್ರಿಯೆ ಈ ದ್ಯುತಿ ಸಂಶ್ಲೇಷಣೆ. ಅದು 85% ಕಡಿಮೆಯಾಗಿದೆ. 27,000 ಜೀವ ಪ್ರಭೇದಗಳು, ಸೂಕ್ಷ್ಮ ಜೀವ ಪ್ರಭೇದಗಳು ನಾಶವಾಗಿ ಹೋಗ್ತಾ ಇವೆ. ಮುಂದಿನ 15-20 ವರ್ಷಗಳಲ್ಲಿ ಜೀವನದ ಮೂಲಭೂತ ತಳಹದಿಯಲ್ಲೇ ನಿಶಕ್ತಿ ಉಂಟಾಗುತ್ತೆ, ಅಲ್ಲೇ ತೂತುಗಳಾಗುತ್ತೆ. ಆ ಮೂಲಭೂತ ತಳಹದಿಯಲ್ಲೇ ಅಸ್ಥಿಭಾರವೇ ನಿಶಕ್ತವಾದಾಗ ಮನುಷ್ಯನ ಜೀವ ವ್ಯವಸ್ಥೆ ಕೂಡ ಕುಂಠಿತವಾಗುತ್ತೆ, ಮಾನಸಿಕ ಶಕ್ತಿ ಕುಂದುತ್ತೆ, ಶರೀರ ಕುಂದುತ್ತೆ. ಆದ್ರಿಂದ ಮಣ್ಣಿಗೆ ಮತ್ತೆ ಶಕ್ತಿಯನ್ನ ನಾವು ತರದೇ ಇದ್ರೆ ನಾವು ಘೋರವಾದಂತಹ ಪರಿಸ್ಥಿತಿಗೆ ಹೋಗ್ತೀವಿ. ಮಣ್ಣು ಅಂದ್ರೆ ಕೃಷಿ ಅಲ್ಲ, ಮಣ್ಣು ಅಂದ್ರೆ ಈ ಭೂಮಿ ಮೇಲಿನ ಜೀವನವೇ ಆಗಿದೆ. ನಿಮ್ಮ ದೇಹದಲ್ಲೂ ಕೂಡ 60% ಸೂಕ್ಷ್ಮಾಣು ಜೀವಿಗಳೇ ಆಗಿವೆ. ವಂಶವಾಹಿಗಳು ಇರೋದು ಬರೀ 40% ಅಷ್ಟೇ. 18 ವರ್ಷಗಳ ಹಿಂದೆ ದೊಡ್ಡ ಕರುಳಿನಲ್ಲಿ ಇರುವಂತಹ ಸೂಕ್ಷ್ಮಾಣು ಜೀವಿಗಳು, ಬ್ಯಾಕ್ಟೀರಿಯಾಗಳು ಮುಖ್ಯ ಅಂತ ಯಾರೋ ಹೇಳಿದಾಗ, ಅದು ಬರೀ ಕರುಳಿನಲ್ಲಿ ಅಲ್ಲ, ಅದು ಇಡೀ ದೇಹದಲ್ಲಿದೆ, ನಿಮ್ಮ ಮೆದುಳಿನಲ್ಲೂ ಇದೆ ಅಂತ ಹೇಳಿದೆ. ಆವಾಗ ನನಗೆ ಬಹಳ ಜನ ತಮಾಷೆ ಮಾಡಿದ್ರು. ಇದು 18 ವರ್ಷಗಳ ಹಿಂದೆ, ಇದೆಲ್ಲ ಸೂಡೋ ಸೈನ್ಸ್, ಮೆದುಳಿನಲ್ಲಿ ಯಾವುದೇ ರೀತಿಯ ಸೂಕ್ಷ್ಮಾಣು ಜೀವಿ ಸಾಧ್ಯವೇ ಇಲ್ಲ ಅಂತೆಲ್ಲ ಹೇಳಿದ್ರು. ಆದ್ರೆ ಇಂದು ವಿಜ್ಞಾನಿಗಳು
ಹೇಳ್ತಾ ಇದ್ದಾರೆ, ನಿಮ್ಮ ಕರುಳಿನಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಯ ಅಣ್ಣ ತಮ್ಮಂದಿರು ನಿಮ್ಮ ಮೆದುಳಿನಲ್ಲಿವೆ. ನಿಮ್ಮ ಕರುಳಿನ ಸೂಕ್ಷ್ಮ ಕೋಶಗಳನ್ನು ನೀವು ಚೆನ್ನಾಗಿ ನಡೆಸ್ಕೊಳ್ದೇ ಇದ್ರೆ ಅವು ತಮ್ಮ ಅಣ್ಣ ತಮ್ಮಂದಿರಿಗೆ ಹೇಳುತ್ತೆ ಮೆದುಳಿನಲ್ಲಿ, ನಾವು ಸಂತೋಷವಾಗಿಲ್ಲ, ನೀವು ಸರಿಯಾಗಿ ಕೆಲಸ ಮಾಡಬೇಡಿ ಅಂತ ಹೇಳುತ್ತೆ. ಅವುಗಳು ಅವಾಗ ಮೆದುಳಿನ ಜೀವಕೋಶಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಆದ್ರಿಂದ ಸೂಕ್ಷ್ಮಾಣು ಜೀವಿಗಳು, ಬ್ಯಾಕ್ಟೀರಿಯಾಗಳು ನಮ್ಮ ದೇಹದಲ್ಲಿ ಇಡೀ ಇವೆ. ಆದ್ರಿಂದ ಮುಖ್ಯವಾಗಿ ನಾವು ಮಣ್ಣಿನ ಗುಣಮಟ್ಟವನ್ನ ಹೆಚ್ಚಿಸಬೇಕು. ಈ ನಿಟ್ಟಿನಲ್ಲಿ ಕೆಲವು ಕೆಲಸಗಳು ಅದಾಗಲೇ ಆಗ್ತಾ ಇವೆ. ಕೆಲವು ರಾಷ್ಟ್ರಗಳಲ್ಲಿ ಈ ನಿಟ್ಟಿನಲ್ಲಿ ಕಾರ್ಯಗೈತಾ ಇವೆ. ಅಜರ್ಬೈಜಾನ್ ದೇಶದಲ್ಲಿ ಕಾರ್ಯನೀತಿಗಳನ್ನ ರೂಪಿಸ್ತಾ ಇದ್ದಾರೆ. ಕಾಪ್ 28 ಈ ಒಂದು ಸಮ್ಮೇಳನದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಮಣ್ಣು ಸೂಪರ್ ಸ್ಟಾರ್, ಸಾಯಿಲ್ ಸೂಪರ್ ಸ್ಟಾರ್ ಅಂತ ಹೆಸರಿಟ್ಟಿದ್ರು. ಇದು ಒಳ್ಳೆ ಬೆಳವಣಿಗೆ. ಕೆಲವು ವರ್ಷಗಳ ಹಿಂದೆ ಮಣ್ಣಿನ ಹೆಸರೇ ಕೇಳಿ ಬರ್ತಾ ಇರಲಿಲ್ಲ. ಆದ್ರೆ ಈಗ ಮಣ್ಣಿನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಆದ್ರೆ ಇನ್ನೂ ಕೆಲಸ ಮುಗಿದಿಲ್ಲ. ನೀವು ಏನೇ ಮಾಡ್ತಾ ಇದ್ರು, ಎಲ್ಲೇ ಇದ್ರು, ಆವಾಗವಾಗ ಸೋಷಿಯಲ್ ಮೀಡಿಯಾದಲ್ಲಿ ಮಣ್ಣು ಉಳಿಸಿ, ಸೇವ್ ಸಾಯಿಲ್ ಅನ್ನೋದನ್ನ ಆವಾಗವಾಗ ಬರಿತಾ ಇರಿ. ಸರ್ಕಾರಗಳನ್ನ ಈ ನಿಟ್ಟಿನಲ್ಲಿ ಚಲಿಸೋ ಹಾಗೆ ಮಾಡೋದು ಮುಖ್ಯ. ಮತ್ತು ನೀವು ಅಪಾರ್ಟ್ಮೆಂಟ್ ನಲ್ಲಿ ಬದುಕ್ತಾ ಇರ್ಬೋದು. ನಿಮ್ಮಲ್ಲಿ ಜಾಸ್ತಿ ಸಣ್ಣ ಸಣ್ಣ ಮಡಿಕೆಗಳಲ್ಲಿ ನೀವು ಗಿಡಗಳನ್ನ ಬೆಳೀತಾ ಇರ್ಬೋದು, ಪರವಾಗಿಲ್ಲ. ಆದ್ರೆ ಅದು ನಿಮ್ಮ ಬಾಧ್ಯತೆಯನ್ನ ತೋರಿಸುತ್ತೆ. ಮನುಷ್ಯನ ಅನುಭವದಲ್ಲಿ ಹೇಗೆ ಅಂದ್ರೆ, ನೀವು ಯಾವುದಕ್ಕೆ ಬದ್ಧರಾಗಿಲ್ಲದೆ ಇದ್ರೆ ನಿಮಗೆ ಎಲ್ಲೇ ಹೋದ್ರೂ ಅಡಚಣೆ ಕಾಣಿಸುತ್ತೆ. ಇವರು ನನಗೆ ಇದು ಮಾಡಕ್ ಬಿಡ್ತಾ ಇಲ್ಲ, ಈ ಒಂದು ಸಮಸ್ಯೆ ಇದೆ ಅಂತ ಹೇಳ್ತಾ ಇರ್ತೀರಿ. ಆದ್ರೆ ನಿಮ್ಮೊಳಗೆ ಬದ್ಧತೆ ಉಂಟಾದ ತಕ್ಷಣ ನಿಮಗೆ ವಿಫಲತೆ ಅನ್ನೋದಿಲ್ಲ. ದಾರಿ ಉದ್ದಕ್ಕೂ ನೀವು ಹಲವಾರು ಪಾಠಗಳನ್ನ ಕಲಿಬಹುದು ಅಷ್ಟೇ. ನಿಮ್ಮ ಅನುಭವ ನಿಮ್ಮ ಬದ್ಧತೆಯ ಮೇಲಿದೆ. ಹಲವಾರು ವಿಷಯಗಳು ಆಗದೇ ಇರಬಹುದು, ಆದ್ರೆ ಅದನ್ನ ಹೇಗೆ ಚೆನ್ನಾಗಿ ಮಾಡೋದು ಅಂತ ನೀವು ಕಲಿತಾ ಹೋಗಬಹುದು. ಆದ್ರಿಂದ ನೀವು ಈ ಒಂದು ಬಾಧ್ಯತೆಯನ್ನ ತಗೋಬೇಕು. ನೀವು ಅಪಾರ್ಟ್ಮೆಂಟ್ ನಲ್ಲಿ ಇದ್ರೆ ನಿಮ್ಮ ಸುತ್ತಮುತ್ತ ಜಾಸ್ತಿ ಏನು ಮಾಡೋದಕ್ಕಾಗೋದಿಲ್ಲ. ಆದರೆ ನಿಮ್ಮಲ್ಲಿ ಸಾಧ್ಯವಾದಷ್ಟು ಸಣ್ಣ ಪುಟ್ಟ ಗಿಡ ಮರಗಳನ್ನು ಬೆಳೆಸಿ ನಿಮ್ಮ ಬಾಧ್ಯತೆಯನ್ನ ತೋರಿಸಿ. ಆದ್ರಿಂದ ಸದ್ಗುರು, ನಾನು ಅದಾಗಲೇ ಬಹಳ ಕೆಲಸ ಮಾಡ್ತಾ ಇದ್ದೀನಿ, ಇನ್ನೂ ಹೆಚ್ಚು ಕೆಲಸ ಕೊಡ್ತಾ ಇದ್ದೀರಾ. ನೋಡಿ, ಒಮ್ಮೆ ಹೀಗಾಯ್ತು. ಶಂಕರನ್ ಪಿಳ್ಳೆ ಒಂದು ಸಣ್ಣ ಇಂಡಸ್ಟ್ರಿ ನಡೆಸ್ತಾ ಇದ್ದ. ಅವನು ಬಹಳ ದುಡ್ಡಿನ ವಿಷಯದಲ್ಲಿ ಬಹಳ ಜಿಪುಣ. ಒಬ್ಬ ಕೆಲಸದವನು ಬಂದು, ನಾನು 3 ಜನರ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಬಡ್ತಿ ಬೇಕು, ಹೆಚ್ಚು ದುಡ್ಡು ಬೇಕು ಅಂದ. ಶಂಕರನ್ ಪಿಳ್ಳೆ, ಆ ಇಬ್ರು ಯಾರು ಅಂತ ಹೇಳು, ಅವರನ್ನ ಕೆಲಸದಿಂದ ತೆಗಿತೀನಿ, ಆದ್ರೆ ನಿನಗೆ ಹೆಚ್ಚು ದುಡ್ಡು ಕೊಡೋದಿಲ್ಲ. ನೋಡಿ, ನೀವು ನಿಮಗೆ ಸಾಧ್ಯವಾಗದೇ ಇರೋದನ್ನ ನೀವು ಏನನ್ನು ಮಾಡ್ತಾ ಇಲ್ಲ. ಎಲ್ಲರೂ ತಮಗೆ ಸಾಧ್ಯವಾಗೋದನ್ನಷ್ಟೇ ಮಾಡಬಹುದು. ಆದ್ರೆ ನಿಮಗೆ ಸಾಧ್ಯವಿರೋದನ್ನ ನೀವು ಅಳ್ತಾ ಮಾಡ್ತಾ ಇದ್ದೀರಾ ಅಷ್ಟೇ. 2024 ಅಳೋ ವರ್ಷ ಆಗ್ಬೇಕಾ, ನಗೋ ವರ್ಷ ಆಗ್ಬೇಕಾ? ನಮಗೆ ಸಂತೋಷದ ವರ್ಷ ಬೇಕು. ಏಕೆಂದರೆ ನಿಮ್ಮ ಸಂತೋಷ ವಾತಾವರಣವನ್ನ ಅವಲಂಬಿಸಿಲ್ಲ. ಜಗತ್ತಿನಲ್ಲಿ ಅನೇಕ ಅಸಹ್ಯ ವಿಷಯಗಳಾಗುತ್ತೆ, ಆದ್ರೆ ನಿಮ್ಮ ಸಂತೋಷ, ನಿಮ್ಮ ಒಳಗಿನ ಅನುಭವ ಅದನ್ನ ಅನುಭವಿಸಿಲ್ಲ. ನೀವು ನಿಮ್ಮನ್ನ ಹೇಗೆ ಇಟ್ಕೋತೀರಿ ಅನ್ನೋದನ್ನ ಅದು ಅವಲಂಬಿಸಿದೆ ಅಷ್ಟೇ. ಏಕೆಂದರೆ ಮನುಷ್ಯನ ಅನುಭವ ಉಂಟಾಗೋದು ಒಳಗಿನಿಂದರೆ. ಈ ಒಂದು ವಿಷಯವನ್ನ ನೀವು ನಿಮ್ಮ ಕೈಗೆ ತಗೊಂಡ್ರೆ ನಂತರ ನಿಮ್ಮ ಜೀವನದಲ್ಲಿ ನೀವು ಒಂದು ಅಡಚಣೆ ಆಗಿರೋದಿಲ್ಲ. ನೀವು ಇಷ್ಟನ್ನ ಮಾಡಬೇಕು, ಬೇರೆ ಅಡಚಣೆಗಳು ಹೋಗೋದಿಲ್ಲ. ಹಾಗೆ ನೀವು ಅದರ ಮೇಲೆ ಕೆಲಸ ಮಾಡಬೇಕಾಗತ್ತೆ. ಆದ್ರೆ ನಿಮ್ಮ ಜೀವನದಲ್ಲಿ ನೀವು ಒಂದು ಸಮಸ್ಯೆ ಅಲ್ಲ, ನೀವು
24ಕ್ಕೆ ಮತ್ತು ಉಳಿದ ಜೀವನಕ್ಕೆ ಇಷ್ಟನ್ನಾದರೂ ಮಾಡಿಕೊಳ್ಬೇಕು. That's not a yes. No, that's better. So, ಹಾಗಾಗಿ this happened. ಒಮ್ಮೆ ಏನಾಯ್ತು ಅಂದ್ರೆ, You know, you've heard of a very famous, now famous, not at that time, ಈಗ ಪ್ರಸಿದ್ಧವಾಗಿರುವಂತಹ Zen master. ಝೆನ್ ಮಾಸ್ಟರ್ ಲಾವಸು ಅಂತ ಒಬ್ರಿದ್ರು. Who in his 80s was ಅವರು ತಮ್ಮ 80ನೇ ವಯಸ್ಸಿನಲ್ಲಿ ಮರಣಶಯ್ಯೆಯಲ್ಲಿದ್ದರು. ಅವರು faced many situations. ತಮ್ಮ ಜೀವನದಲ್ಲಿ ಅನೇಕ ಸನ್ನಿವೇಶಗಳನ್ನ ಎದುರಿಸಿದ್ರು. ಅವರ ಮೇಲೆ ಏನೇನೋ ಆರೋಪಗಳೆಲ್ಲ ಬಂದಿತ್ತು. Life, society gave him lot of ಸಮಾಜ ಬಹಳ ಸಮಸ್ಯೆ ಮಾಡಿತ್ತು. ಆದರೆ ಅವರು day in ಸಂತೋಷವಾಗಿ ತಮ್ಮ ಪಾಡಿಗೆ doing what best. ತಮ್ಮ ಕೆಲಸ ಮಾಡ್ತಾ Towards ಹೋದ್ರು. the age of 80, he became ಅವರಿಗೆ 80ನೇ reasonably famous. ವಯಸ್ಸಾದಾಗ ಬಹಳ ಪ್ರಸಿದ್ಧರಾಗಿದ್ರು, ಹಲವು ಶಿಷ್ಯರಾಗಿದ್ರು. So this is the tradition in the Zen. ಆಗ ಝೆನ್ ಸಂಸ್ಕೃತಿಯಲ್ಲಿ ಒಂದು ಸಂಪ್ರದಾಯ ಏನಂದ್ರೆ, ಒಬ್ರು ಗುರುಗಳು ತೀರಿ ಹೋಗ್ತಾ ಇದ್ದಾಗ ಶಿಷ್ಯಂದಿರು ಸೇರಿ ಕೊನೆಯ ಸಂದೇಶಕ್ಕಾಗಿ ಕೇಳ್ತಾರೆ. Whatever he spoke, ಯಾಕಂದ್ರೆ ಅವರು ಬದುಕಿದ್ದಾಗ ಅವರು ಹೇಳಿದ್ದನ್ನ ಯಾರು ಕೇಳಿರಲ್ಲ ಅಲ್ವಾ? ನೀವು ಕೂಡ ಹಾಗೇನಾ? and bother me on my deathbed. ನಾನು ಮರಣಶೈಲಿದ್ದಾಗ ಬಂದು ನನಗೆ ತೊಂದರೆ ಕೊಡ್ತೀರಾ? ಈ ತರನೇ. So, good. That absolves me of many things. ಒಳ್ಳೇದು, ಕೊಡದೇ ಇದ್ರೆ ಒಳ್ಳೇದು. They gathered around him. ಹಾಗಾಗಿ ಅವನ ಸುತ್ತ ಶಿಷ್ಯಂದಿರು ಸೇರಿ, ನಿಮ್ಮ ಕೊನೆಯ ಸಂದೇಶ, ಅಂತಿಮ ಸಂದೇಶ ಏನು, ನಿಮ್ಮ ಸಂತೋಷದ ರಹಸ್ಯ ಏನು ಅಂತ ಕೇಳಿದ್ರು. Lao Tzu, ಲಾವತ್ಸು ಹೇಳ್ದ, ಸಂತೋಷದ ರಹಸ್ಯನ? ಅದರಲ್ಲಿ ಏನೂ ರಹಸ್ಯ ಇಲ್ಲ. when I wake up, ಆದ್ರೆ ಪ್ರತಿದಿನ ನಾನು ಎದ್ದಾಗ ನನ್ನ ತಲೆಯಲ್ಲಿ ಒಂದು ಪ್ರಶ್ನೆ ಹೇಳುತ್ತೆ, shall I be joyful? ಇವತ್ತು ನಾನು ಸಂತೋಷದಿಂದ ಇರ್ಬೇಕಾ, ತೊಳಲಾಡ್ತಾ ಇರ್ಬೇಕಾ ಅಂತ. ಆದ್ರೆ ಇಲ್ಲಿ ತನಕ ನಾನು ಸಂತೋಷದ ಆಯ್ಕೆ ಮಾಡಿದೆ ಅಷ್ಟೇ. I'm saying it's just your choice. ಅದು ನಿಮ್ಮ ಆಯ್ಕೆ ಅಷ್ಟೇ ಅಂತ ಹೇಳ್ತಾ ಇದ್ದೀನಿ. Or miserable. ನೀವು ಸಂತೋಷದಿಂದಿದ್ದೀರಾ, ತೊಳಲಾಡ್ತಾ ಇದ್ದೀರಾ ಅನ್ನೋದು ನಿಮ್ಮ ಆಯ್ಕೆ ಅಷ್ಟೇ. As your choice ಈ ಆಯ್ಕೆಯನ್ನು ನೀವು cannot call ನಿಮ್ಮ ಕೈಗೆ ತಗೊಳ್ಳದೇ ಇದ್ರೆ ನಿಮ್ಮನ್ನ ನಾವು ಮನುಷ್ಯ ಚೇತನ ಅಂತ ಕರೆಯಲಿಕ್ಕಾಗೋದಿಲ್ಲ, ಮನುಷ್ಯ ಜಂತು ಅಂತ ಕರಿಬೇಕಾಗತ್ತೆ. and a being. ಒಂದು ಜಂತು ಮತ್ತು ಒಂದು ಚೇತನಕ್ಕೆ ಇರೋ ವ್ಯತ್ಯಾಸ ಇಷ್ಟೇ. Instinctive ಜಂತು ಅಂದ್ರೆ ಪ್ರವೃತ್ತಿವಶವಾಗಿ around it. ಪ್ರತಿಕ್ರಿಯೆ ಸುತ್ತಲಿನ ವಿಷಯಗಳಿಗೆ ಕೊಡ್ತಾ ಹೋಗುತ್ತೆ. Atmosphere around will define. ಅದರ ಸುತ್ತಲಿನ ಸನ್ನಿವೇಶಗಳು ಜಂತುವಿನ ಜೀವನವನ್ನ, ಅನುಭವವನ್ನು ನಿರ್ಧರಿಸುತ್ತೆ. ಆದರೆ ಚೇತನ ಅಂದ್ರೆ ನಿಮಗೆ ಹೇಗೆ ಇರೋದು ಅಂತ ಗೊತ್ತಿದೆ. ಸನ್ನಿವೇಶಗಳು ಏನೇ ಆಗಲಿ, Decide how you are. ಜಗತ್ತು ನೀವು ನಿಮ್ಮೊಳಗೆ ಹೇಗಿದ್ದೀರಿ ಅನ್ನೋದನ್ನ ನಿರ್ಧರಿಸಲ್ಲ, ನೀವು ಮಾತ್ರ ಅದನ್ನ ನಿರ್ಧರಿಸ್ತೀರಿ. ಈ ಒಂದು ವಿಷಯದ ಬಗ್ಗೆ ನೀವು ಬಾಧ್ಯತೆಯನ್ನ ತೆಗೆದುಕೊಳ್ಳಿ. Simple process. If you ಮುಂದಿನ 48 ದಿನ ಒಂದು ಸರಳ ಪ್ರಕ್ರಿಯೆಯನ್ನ ಮಾಡಿದರೆ ಸುಲಭವಾಗಿ ಹಾಗಾಗಬಹುದು. ಅದೇನು ದೊಡ್ಡ ವಿಷಯ ಅಲ್ಲ. ಆದ್ರೆ ಸದ್ಗುರು, ನನ್ನ ಭಯ, ಕೋಪ you must understand ಅದನ್ನೆಲ್ಲ ಬಿಡಿ. ನೋಡಿ, ಇದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕೋಪ, ಭಯ, ಅದು ಬೇರೆ ಏನೇ ಇದ್ರು ಅದು ನಿಮ್ಮ ಗುಣ ಅಲ್ಲ. the things you create. ಅದು ನೀವೇ ಉತ್ಪತ್ತಿ ಮಾಡಿಕೊಳ್ಳುವಂತಹ ವಿಷಯಗಳು. Faulty machine, ನಿಮ್ಮ ಯಂತ್ರ anger, ತಪ್ಪಾಗಿ ಕೆಲಸ ಮಾಡ್ತಾ ಇದೆ. ಆದ್ರಿಂದ ಸಿಟ್ಟು, ಭಯ ಏನೇನೋ ಹುಟ್ಟಿಸ್ತಾ ಇದೆ. joy, love, happiness. ಆ ಯಂತ್ರದಿಂದ ನೀವು ಆನಂದ, ಸಂತೋಷ, ಭಾವೋತ್ಕರ್ಷವನ್ನು ಕೂಡ ಉತ್ಪತ್ತಿ ಮಾಡಬಹುದು. Understand the mechanics. ನೀವು ಅದರ How this ಕಾರ್ಯಗೈಯುವ ವೈಖರಿಯನ್ನ, ಈ ಶರೀರ ಮನಸ್ಸು ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕಷ್ಟೆ. then acts ಈ ಯಂತ್ರದ out something. ಹಿಡಿತವನ್ನು ನೀವು ತಗೊಳ್ಳದೇ ಇದ್ರೆ ಜೀವನ ಆಕಸ್ಮಿಕವಾಗಿ ನಡೆಯುತ್ತೆ. ಜೀವನ ಆಕಸ್ಮಿಕವಾಗಿ ನೀವು ನಡೆಸಿದ್ರೆ Is not. ಆತಂಕ ಸಹಜವಾಗಿ ಆಗತ್ತೆ. That's the only way to be. ಬೇರೆ ಸಾಧ್ಯತೆನೇ ಇಲ್ಲ. ಆದ್ರಿಂದ ಮೂಲತಃ ಚೇತನ ಅಂದ್ರೆ, You have a choice. ಈ ಕ್ಷಣ ನಿಮ್ಮ ಬಳಿ ಒಂದು ಆಯ್ಕೆ ಇದೆ, ನಾನು ಹೇಗೆ ಇರ್ತೀನಿ ನನ್ನೊಳಗೆ ಅಂತ. Your intelligence, even if you were anybody promoted straight from being a donkey to human being here, ಇಲ್ಲಿ ಯಾರಾದರೂ ನೇರವಾಗಿ ಕತ್ತೆಯಿಂದ ಮನುಷ್ಯನ ಬಡ್ತಿಯನ್ನ ಪಡೆದಿದ್ದೀರಾ? ಇಲ್ಲ, ಎಲ್ಲರಿಗೂ ನಿಧಾನವಾಗಿ ವಿಕಾಸವಾಗಿದ್ದು ಅಷ್ಟೇ. that means once you have become a human being, even ನೀವು ಒಮ್ಮೆ yesterday, ಮನುಷ್ಯರಾದ್ರಿ ಅಂದ್ರೆ, ನಿನ್ನೆ ನಿಮ್ಮ ಜೀವನ ಕತೆ ತರ ನಡೀತಾ ಇದ್ರು, ಇಂದು ನಿಮ್ಮ ಬಳಿ ಆಯ್ಕೆ ಇದೆ. as to how ನೀವೊಬ್ಬ ಮನುಷ್ಯ ಚೇತನ, ನಿಮಗೆ ಇವಾಗ ಹೇಗೆ ಇರ್ತೀರಿ ಅನ್ನೋ ಆಯ್ಕೆ ಇದೆ. ಆ ಆಯ್ಕೆ ಇದ್ರೆ possible thing for yourself. ನಿಮಗಾಗಿ Let's make that ಶ್ರೇಯಸ್ಸನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಬುದ್ಧಿಶಕ್ತಿ ಕೂಡ ನಿಮ್ಮಲ್ಲಿ ಇದೆ, ಖಂಡಿತವಾಗಿಯೂ ಇದೆ. ಪ್ರಶ್ನೆಗಳಿವೆ ಅಂತ ಕೇಳ್ಪಟ್ಟೆ.
ಮೊದಲನೇ ಪ್ರಶ್ನೆ. Namaskaram, Sadhguru. ನಮಸ್ಕಾರಂ ಸದ್ಗುರು. So, my question, ನನ್ನ ಪ್ರಶ್ನೆ ಏನಂದ್ರೆ, ever made a New Year resolution? ನೀವು ಯಾವತ್ತಾದರೂ ಹೊಸ ವರ್ಷದ ಸಂಕಲ್ಪವನ್ನ ಮಾಡಿ ಅದನ್ನ ಈಡೇರಿಸ್ಲಿಕ್ಕೆ ಆಗದೇ ಇರುವಂತಹ ಸಂದರ್ಭ ಯಾವಾಗಲಾದರೂ ಆಗಿದೆಯಾ? I had a resolution that I could not keep because I never made a resolution. I had ನನಗೆ ಸಾಧ್ಯವಾಗದೇ ಇದ್ದಂತಹ ಈಡೇರಿಸಲಿಕ್ಕೆ ಆಗದೇ ಇದ್ದಂತಹ ಸಂಕಲ್ಪ ನಾನು ಮಾಡಿಲ್ಲ, ಯಾಕೆಂದ್ರೆ ನಾನು ಸಂಕಲ್ಪಗಳನ್ನೇ ಮಾಡಿರಲಿಲ್ಲ. ಯಾಕೆಂದ್ರೆ ನಾನೇ ಸ್ವತಃ ಪೂರ್ತಿಯಾಗಿ ಈಡೇರಿ ಬಿಟ್ಟಿದ್ದೇನೆ. ನಾನು ಪೂರ್ತಿ ಧನ್ಯನಾಗಿದ್ದೀನಿ. ನನ್ನೊಳಗೆ make it happen. ಈಡೇರಿಸಬೇಕಾದಂತಹ ಸಂಕಲ್ಪ ನನಗೆ ಯಾವುದೂ ಇಲ್ಲ. ನೀವು ಕೂಡ ಈ ತರ ಆಗ್ಬೇಕು ಅನ್ನೋದು ನನ್ನ ಹಾರೈಕೆ. ಎರಡನೇ ಪ್ರಶ್ನೆ. ನಮಸ್ಕಾರ ಸದ್ಗುರು. ಸದ್ಯದಲ್ಲಿ ರಾಮ ಮಂದಿರದ ಮೇಲೆ ಬಹಳ, ಅಯೋಧ್ಯೆಯ ರಾಮ ಮಂದಿರದ ಮೇಲೆ ಬಹಳ ಏಕಾಗ್ರತೆ ಬಂದಿದೆ. ಎಲ್ಲರಿಗೂ ಫೋಕಸ್ ಬಂದಿದೆ. ನನಗೆ ಏನು ತಿಳ್ಕೊಳ್ಬೇಕಿದೆ ಅಂದರೆ, ಇದು ಸಾಂಸ್ಕೃತಿಕ ಕಾರಣಗಳಿಂದಾಗಿ ಕಟ್ಟಲಾಗ್ತಿದೆಯಾ, ಐತಿಹಾಸಿಕ ಕಾರಣಕ್ಕಾಗಿ, ಮಹತ್ವಕ್ಕಾಗಿ ಕಟ್ಟಲಾಗ್ತಿದೆಯಾ, ಅಥವಾ ಅದಕ್ಕೆ ಏನಾದರೂ ಹೆಚ್ಚಿನ ಉದ್ದೇಶ ಇದೆಯಾ? ನೀವು ಕೂಡ ಆಧ್ಯಾತ್ಮಿಕ ಬೆಳವಣಿಗೆಗೆ ಮೂಲಭೂತ ಸೌಕರ್ಯಗಳನ್ನು ಮಾಡೋ ಬಗ್ಗೆ ಮಾತಾಡ್ತೀರಿ. ಸೊ ಅದರ ಬಗ್ಗೆ You're getting me into political. ನೋಡಿ, ನೀವು ನನ್ನನ್ನು ರಾಜಕೀಯಕ್ಕೆ ಎಳಿತಾ ಇದ್ದೀರಾ. ರಾಜಕೀಯ ತುಮುಲಕ್ಕೆ ಎಳಿತಾ ಇದ್ದಾರೆ. ಹೊಸ ವರ್ಷವನ್ನು ನಾನು ರಾಜಕೀಯ ತುಮುಲದೊಂದಿಗೆ ಪ್ರಾರಂಭಿಸೋ ಆಶಯ ನನಗಿಲ್ಲ. ಆದರೆ ಭಾರತದಲ್ಲಿದ್ದಾಗ ಹೇಗೆ ಅದನ್ನು ತಪ್ಪಿಸೋದು? So you must understand ನೋಡಿ, ಇದನ್ನು ಅರ್ಥ ಮಾಡ್ಕೊಳ್ಳಿ. all the excitement that you see about ರಾಮ ಮಂದಿರದ ಬಗ್ಗೆ ನಿಮಗೆ ಕಾಣ್ತಾ ಇರೋ ಎಲ್ಲ ಸಡಗರ, ಅದು 500 ವರ್ಷಗಳ ಒಂದು ಆಶಯ, ಹಾತೊರೆತ. There is a whole history to it. ಅದಕ್ಕೆ ಬಹಳ ಇತಿಹಾಸ ಇದೆ. The news channels may not understand. ಬರೀ ನ್ಯೂಸ್ ಚಾನೆಲ್ ನೋಡ್ತಿರೋರಿಗೆ ಅದೆಲ್ಲ ಅರ್ಥ ಆಗಲ್ಲ ಅನ್ಸುತ್ತೆ. ಬಹಳ ಸಂಕೀರ್ಣವಾದ ಇತಿಹಾಸ ಇದೆ ಅದರ ಹಿಂದೆ. Something so simple ಆದರೆ ಇಷ್ಟು ಸರಳ ವಿಷಯಕ್ಕೂ ಇಷ್ಟೊಂದು had to be ಸಮಯ ಹಿಡಿತು. done in every other culture. ಬೇರೆಲ್ಲ ಸಂಸ್ಕೃತಿಗಳಲ್ಲೂ ಕೂಡ ಇದನ್ನ ಬಹಳ ಬೇಗವಾಗಿ ಮಾಡಿದ್ದಾರೆ. Fortunately, political force. ಆದರೆ ರಾಜಕೀಯ ಶಕ್ತಿ ಮತ್ತು ಹಲವಾರು ವಿಷಯಗಳಿಂದಾಗಿ ಇಷ್ಟು ಸಮಯ ಹಿಡಿತು. What does this mean? Why? ಈಗ ಅದರ ಮಹತ್ವವೇನು? ರಾಮ ಮಂದಿರ ಯಾಕೆ? Ram's life. ನೋಡಿ, ರಾಮನ ಜೀವನವನ್ನು ನೀವು ನೋಡಿದ್ರೆ Uh, nearly 6,000 plus years, I think. ಸುಮಾರು 6,000 ವರ್ಷಗಳ ಹಿಂದೆ Recently, he still had real estate issues. ಅವನಿದ್ದಿದ್ದು. ಆದರೆ ಇತ್ತೀಚಿನವರೆಗೂ ಅವನಿಗೆ ರಿಯಲ್ ಎಸ್ಟೇಟ್ ಸಮಸ್ಯೆಗಳಿದ್ದವು, ಜಾಗದ ಸಮಸ್ಯೆಗಳಿದ್ದವು. At the ನೋಡಿ, ಅವನು ಜೀವಂತವಾಗಿದ್ದಾಗ 19ನೇ ವರ್ಷಕ್ಕೆ ಅವನಿಗೆ ಯುವರಾಜ ಪಟ್ಟವನ್ನ due to some politics, ಕೊಡಬೇಕಾಗಿತ್ತು. ಆದರೆ ಏನೋ ರಾಜಕೀಯದಿಂದಾಗಿ ಅವನಿಗೆ ಕಾಡಿಗೆ ಕಳಿಸಿದ್ರು. with his newly married wife, ಆಗಷ್ಟೇ ಮದುವೆಯಾಗಿದ್ದ the Adivasi, ಹೆಂಡತಿ, ಅವಳೇನು ಆದಿವಾಸಿ ಅಲ್ಲ, ಅವಳು ರಾಜಕುಮಾರಿ. ಅರಣ್ಯದಲ್ಲಿ ಜೀವಿಸುವುದಕ್ಕೆ ಅವಳು to go, ಸೂಕ್ತಳಲ್ಲ. knowing how ಆದರೆ it is ಹೋಗ್ಬೇಕಾಗಿ ಬಂತು. to live in the jungle. ಕಾಡಿನಲ್ಲಿ The young woman, his brother ಯುವತಿಯೊಂದಿಗೆ family, and he also went because it ಜೀವಿಸೋದು ಕಷ್ಟವಾಗುತ್ತೆ ಅಂತ ಹೇಳಿ ರಾಮನ ತಮ್ಮ ಲಕ್ಷ್ಮಣ ಕೂಡ ಅವನೊಂದಿಗೆ ಹೋದ. ಏಕೆಂದರೆ ಕಾಡಿಗೆ ಕಳಿಸೋದು ಅಂದ್ರೆ ಹನಿಮೂನ್ ಅಲ್ಲ, ಮಧುಚಂದ್ರ ಅಲ್ಲ. ಕಾಡಿಗೆ ಕಳಿಸೋದು ಏಕೆಂದ್ರೆ ಅವರ ಜೀವನ ದುಸ್ಸಾಧ್ಯವಾಗಬೇಕು, ಕಷ್ಟವಾಗಬೇಕು ಅಂತ. whose feels that ಹಾಗಾಗಿ ಅವನ ತಮ್ಮ ಲಕ್ಷ್ಮಣ ಕೂಡ ಹೋದ. ಮತ್ತು ಇನ್ನೊಬ್ಬ ತಮ್ಮ justice ಭರತನಿಗೆ, his elder brother ಅಣ್ಣನಿಗೆ ಬಹಳ ಅನ್ಯಾಯ ಆಗಿದೆ ಅಂತ ಅನಿಸಿತು. doesn't want to sit on the throne. So when ಅವನಿಗೆ Rama, Sita and ಸಿಂಹಾಸನದಲ್ಲಿ ಕುಳಿತುಕೊಳ್ಳೋದಕ್ಕೆ ಇಷ್ಟ ಇಲ್ಲ. ರಾಮ, ಲಕ್ಷ್ಮಣ, ಸೀತೆ he comes and says, ಅಯೋಧ್ಯೆಯಿಂದ ಹೊರಗೆ artist ಅವರು ಹೋಗ್ತಾ ಇದ್ದ ಹಾಗೆ story about this because there are ಚೆನ್ನೈನಲ್ಲಿ ಇದರ ಬಗ್ಗೆ dance pieces around it. ಕೆಲವು ಕಥೆಗಳಿವೆ. Leaving ಅವರು jungle, 3 ಜನ ಕಾಡಿಗೆ ಹೊರಡ್ತಾ ಇದ್ದಾಗ, footwear, ಭರತ, your footwear up ನಿನ್ನ ಪಾದರಕ್ಷೆಗಳನ್ನ ಕೊಡು, ಅದನ್ನ ನಾನು ಸಿಂಹಾಸನದ ಮೇಲೆ ಇಟ್ಟು your name. ನಿನ್ನ ಹೆಸರಿನಲ್ಲಿ ನಾನು
ರಾಜ್ಯಾಡಳಿತ ಮಾಡ್ತೀನಿ, ಆದ್ರೆ ನಾನೇ ಕೂರೋದಿಲ್ಲ ಅಂತ ಹೇಳಿದ. But when a man is into the jungle, you take away his footwear. ಆದ್ರೆ ನೋಡಿ, ಒಬ್ಬ ಮನುಷ್ಯ ಕಾಡಿಗೆ ಹೋಗ್ತಾ ಇದ್ದಾಗ ನೀವು ಅವನ ಪಾದರಕ್ಷೆಗಳನ್ನ ತಗೊಂಡ್ರಿ, ಅದು ಕಷ್ಟ ನೋಡಿ. Intend good things and those who intend, ಅವನ both of them causing a lot of trouble. ಉದ್ದೇಶ ಚೆನ್ನಾಗೇ ಇತ್ತು ಭರತಂದು, ಆದ್ರೆ ಅವನ ಚಪ್ಪಲಿಯನ್ನ ತಗೊಂಡ್ಬಿಟ್ಟ ಅಂತ ಇಲ್ಲಿ Down ಕೆಲವು and, you know, ಕಥೆಗಳಲ್ಲಿ Sri Lanka visitor ಹಾಸ್ಯ ಮಾಡ್ತಾರೆ. kidnapped his wife. ನಂತರ ಅವನ ಕಾಡಿಗೆ ಹೋದ ನಂತರ ಶ್ರೀಲಂಕಾದ ಒಬ್ಬ ಬಂದು ಅವನ Not next door, ಹೆಂಡತಿಯನ್ನ ಅಪಹರಿಸಿಕೊಂಡು ಹೋದ. airplane, ಅವನ ಬಳಿ ವಿಮಾನ ಇತ್ತು ಅಂತ ಹೇಳ್ತಾರೆ. Vimana. ಅವನು ವಿಮಾನದಲ್ಲಿ ಹಾರಿಸಿಕೊಂಡು ಹೋದ. Rama doesn't have an airplane. ಆದರೆ ರಾಮನ ಬಳಿ ವಿಮಾನ ಇಲ್ಲ. They steal your wife and take her away. ಹೆಂಡತಿಯನ್ನ ಅಪಹರಿಸಿಕೊಂಡು ಹೋದ. Where is Sri Lanka? You don't know what it is. ಅದು ಇವತ್ತಿನ ಹಾಗಲ್ಲ. ಶ್ರೀಲಂಕಾ ಎಲ್ಲಿದೆ, ಎಷ್ಟು ದೂರ ಇದೆ ಅಂತ ಗೊತ್ತಿಲ್ಲ. 3000 Makes the journey. ಕಿಲೋಮೀಟರ್ ಅವನು He's a king. ನಡಿಬೇಕಾಗಿ ಬಂತು. Wife goes away, he can find a local. ಅವನೊಬ್ಬ ರಾಜ, ಹೆಂಡತಿನ ಯಾರೋ ಅಪಹರಿಸಿಕೊಂಡು ಹೋದ್ರೆ ಇಲ್ಲೇ ಇನ್ನೊಬ್ಬರನ್ನ ಮದುವೆ ಆಗಬಹುದಿತ್ತು. ಆದ್ರೆ ಅವನು ಅಂಥವನಲ್ಲ. One thing is he loves her. ಅವನಿಗೆ ಹೆಂಡತಿಯನ್ನ ಮರಳಿ ಪಡಿಬೇಕಿತ್ತು. He should not ಅವನು ತನ್ನ ಹೆಂಡತಿಯನ್ನ ಅಷ್ಟು go unpunished. ಪ್ರೀತಿಸಿದ್ದ. ಮತ್ತು ಇನ್ನೊಂದು ವಿಷಯ ಅಂದ್ರೆ ಈ ಅನ್ಯಾಯಕ್ಕೆ ಶಿಕ್ಷೆ ಕೊಡಬೇಕು ಅಂತ. ಅವನ ಬಳಿ ಆರ್ಮಿ ಸೈನಿಕರು ಏನೂ ಇಲ್ಲ. ಅವನು ಮತ್ತು ತಮ್ಮ ಅಷ್ಟೇ, ಇಬ್ರೇ ಸಾವಿರಾರು ಕಿಲೋಮೀಟರ್ ನಡ್ಕೊಂಡು ಹೋದ್ರು. Tamil Nadu, here people call him Raman. ಇಲ್ಲಿ ತಮಿಳುನಾಡಿನಲ್ಲಿ ಅವನನ್ನ ರಾಮನ್ನ ಅಂತಾರೆ. ಉತ್ತರ ಭಾರತದಲ್ಲಿ ರಾಮ್ ಆಗಿದ್ದ. ಆಂಧ್ರ ಪ್ರದೇಶ, ಕರ್ನಾಟಕದ ಪ್ರದೇಶದಲ್ಲಿ ರಾಮ ಅಂದ್ರು, ತಮಿಳುನಾಡಿನಲ್ಲಿ ರಾಮನ್ ಅಂದ್ರು. It's an island. ಇಲ್ಲಿ ಬಂದು ನೋಡಿದ್ರೆ ಶ್ರೀಲಂಕಾ ಒಂದು ದ್ವೀಪ, People to ಅದನ್ನ ದಾಟಿ ಹೋಗ್ಬೇಕು. ಆದ್ರಿಂದ ಇಲ್ಲಿನ ಜನರ ಸಹಾಯ ಪಡ್ಕೊಂಡು ಏನೋ ಒಂದು ಸೇತುವೆ ಕಟ್ಟಬೇಕಾಗಿ ಬಂತು, fight. ಸೈನ್ಯ ಕಟ್ಟಬೇಕಾಗಿ ಬಂತು. ಅಲ್ಲಿಗೆ ಹೋಗಿ ಯುದ್ಧ ಮಾಡಿದ್ರು. A beautiful city. ದುರದೃಷ್ಟವಶಾತ್ ಅಲ್ಲಿನ ಸುಂದರ ನಗರವನ್ನ ಸುಟ್ಟು ಹಾಕ್ಬೇಕಾಗಿ ಬಂತು. He's a great devotee of Shiva. ಶತ್ರುವನ್ನ ಕೊಲ್ಬೇಕಾಗಿ ಬಂತು. Rama is regretful. ಆ ರಾವಣ ಶಿವಭಕ್ತ ಕೂಡ ಆಗಿದ್ದ. His wife, he has ರಾಮನಿಗೆ ಗೊತ್ತಿದೆ ಅವನು ಹೆಂಡತಿಯನ್ನ ಅಪಹರಿಸಿದ್ದಾನೆ, ಇದನ್ನ ಮಾಡಬೇಕಾಗಿ ಬಂದಿದೆ. ಆದ್ರೆ ಇಂತಹ ದೊಡ್ಡ ಶಿವಭಕ್ತನನ್ನ ಕೊಲ್ಬೇಕಾಗಿದೆ ಅಂತ ರಾಮ ಪಶ್ಚಾತ್ತಾಪ ಪಡ್ತಾ ಇದ್ದ. goes into Himalayas to repent. ಆದ್ರಿಂದ ಹಿಂತಿರುಗಿದ ನಂತರ 1 ವರ್ಷ ಪ್ರಾಯಶ್ಚಿತ್ತ ಮಾಡಿದ, ಶಿವಭಕ್ತನನ್ನ ಕೊಂದೆ ಅಂತ ಹೇಳಿ. Becomes a king. ನಂತರ 5 years of exile. Then his, ರಾಜನಾದ ಬಂದು. ನಂತರ ಹೆಂಡತಿ ಗರ್ಭಿಣಿಯಾದ್ಲು. then once again a political situation. ಮತ್ತೆ ಇನ್ನೊಂದು ರಾಜಕೀಯ Are gossiping about his wife. ಸ್ಥಿತಿ ಉಂಟಾಯಿತು. They are saying what kind of a queen ರಾಜ್ಯದಲ್ಲಿರೋ ನಾಗರಿಕರೆಲ್ಲ ಏನೇನೋ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. is somewhere. ಇವಳೆಂತಹ ರಾಣಿ, ಎಷ್ಟೋ ವರ್ಷ ಯಾರ ಜೊತೆನೋ ಇದ್ಲು ಅಂತೆಲ್ಲ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. The subjects that he rules upon ತನ್ನ more important ಪ್ರಜೆಗಳು ತನ್ನ ಕುಟುಂಬಕ್ಕಿಂತ ತನಗೆ ಹೆಚ್ಚು ಮುಖ್ಯ hardships and everything. So he sends her in. ಅವನಿಗೆ. ಆದ್ರಿಂದ ಅವಳನ್ನ ಮತ್ತೆ ಅವನು ಕಾಡಿಗೆ ಕಳಿಸ್ತಾನೆ. He is going to have his progeny. It's not a small thing. ಅವನಿಗೆ ಅದಾಗ್ಲೇ No son, no ಮಕ್ಕಳು ಹುಟ್ಟುತ್ತಾ ಇದ್ವು. ಹೆಂಡತಿ ಗರ್ಭಿಣಿಯಾಗಿದ್ಲು. well, she ಮಗ ಹುಟ್ತಾನ, ಮಗಳು ಹುಟ್ತಾರ, voice. He does ಅದು ಅವನಿಗೆ ಏನೂ ಗೊತ್ತಿಲ್ಲ. ಅವಳು ಕಾಡಿಗೆ ಹೋಗಿ ಅವಳಿಗಳನ್ನ 12-year-old. 2 ಗಂಡು ಮಕ್ಕಳಿಗೆ ಜನ್ಮ ಕೊಟ್ಲು. If anything truly terrible has to happen, ಒಬ್ಬ ರಾಜನಿಗೆ ಅದು ಬಹಳ ಮುಖ್ಯ. ನೋಡಿ, ಒಬ್ಬ children, that is the worst thing. ಮನುಷ್ಯನಿಗೆ ಆಗಬಹುದಾದ ಅತ್ಯಂತ ಕೆಟ್ಟ ವಿಷಯ ಅಂದ್ರೆ ಅವರು Fortunate ತಮ್ಮದೇ ಮಕ್ಕಳನ್ನ ಕೊಲ್ಲೋದು. ಅವನು ಬಹುತೇಕ ಆ ಒಂದು ಸ್ಥಿತಿಗೆ ಬಂದಿದ್ದ. ಅದೃಷ್ಟವಶಾತ್ ಆ ಘಟನೆ ನಡೀಲಿಲ್ಲ. thing is life is a serial disaster. ಮತ್ತು ಕೊನೆಗೆ ಅವನ ಹೆಂಡತಿ ಕಾಡಿನಲ್ಲೇ ತೀರಿ ಹೋದ್ಲು. ನೋಡಿ, ಇದು ದುರ್ಘಟನೆಗಳ ಒಂದು ಸರಮಾಲೆ ಅವನ ಜೀವನ. Mukti ಆದರೆ ಅವನ ಜೀವನಕ್ಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡೋದು ಏಕೆ ಅಂದ್ರೆ ಮುಕ್ತಿ ಅಥವಾ ಮೋಕ್ಷಕ್ಕೆ ಅತ್ಯಂತ ಹೆಚ್ಚು ಪ್ರಾಧಾನ್ಯತೆ ಕೊಡೋದು. to his life. ಅವನ ಜೀವನ ದುರ್ಘಟನೆಗಳ ಸರಮಾಲೆ ಆಗಿದ್ರೂ ಕೂಡ ಅವನು Insensitive man. He's not. ಅವನಲ್ಲಿ ಸೂಕ್ಷ್ಮತೆ ಇಲ್ಲ. He's very gentle. ಅವನು ಯಾವುದಕ್ಕೂ ಸಂವೇದನಾಶೀಲನಾಗಿಲ್ಲ ಅಂತ ಏನಲ್ಲ. Become angry. ಆದರೆ ಅವನಿಗೆ ಇಷ್ಟೆಲ್ಲ ದುರ್ಘಟನೆಗಳಾದರೂ Himself with angst. ಅವನಿಗೆ ಕೋಪ ಬರೋದಿಲ್ಲ, ಕಹಿತನ ಆಗೋದಿಲ್ಲ, Does tapasya. ದ್ವೇಷ ಆಗೋದಿಲ್ಲ. His enemy. ತನ್ನ ಶತ್ರುವನ್ನ ಕೊಂದಿದ್ದಕ್ಕಾಗಿ ಅವನು ಪ್ರಾಯಶ್ಚಿತ್ತಕ್ಕಾಗಿ ತಪಸ್ಸು ಮಾಡ್ತಾನೆ. Bowing down. ಈ ಒಂದು ಗುಣಕ್ಕೆ ನಾವು ತಲೆಬಾಗೋದು. ನಾವು ರಾಮ ಅಂದಾಗ ದೇವರು ಅನ್ನೋದಿಲ್ಲ, ನಾವು ಮರ್ಯಾದಾ ಪುರುಷೋತ್ತಮ ಅಂತೀವಿ. ಪುರುಷೋತ್ತಮ ಅಂದ್ರೆ Very superior.
ಮನುಷ್ಯರಲ್ಲಿ ಅತ್ಯುತ್ತಮ ಆದವನು. what people have been bowing down to. ನಾವು ತಲೆಬಾಗ್ತಾ ಇದ್ದಿದ್ದು ಇದಕ್ಕೆ. ಈ ಒಂದು ನಾಗರಿಕತೆಯ Ram temple is now ಸಾರಸತ್ವ ಇದೇನೆ. ಅದರಿಂದ ರಾಮ ಅನ್ನೋದು ಮತೀಯ ವಿಷಯ ಅಲ್ಲ. ಇವಾಗ ಅದಕ್ಕೆ ರಾಜಕೀಯ ಎಲ್ಲ ಸೇರ್ಬಿಟ್ಟು ಏನೇನೋ ಆಗಿದೆ. essentially ಆದರೆ ಮೂಲತಃ civilization reclaimed. ನಾವು ನಮ್ಮ ನಾಗರಿಕತೆಯನ್ನ Civilizational aspect ನಮ್ಮ ನಾಗರಿಕತೆಯ ಒಂದು ಪ್ರಧಾನ ಅಂಶವನ್ನ moving from ಹಿಂತಿರುಗಿ ಪಡ್ಕೊಳ್ತಾ ಇದ್ದೀವಿ. of there is a God somewhere and he will take care of everything, ಎಲ್ಲೋ ಒಬ್ಬ ದೇವರಿದ್ದಾನೆ, ಅವನು ನಮ್ಮನ್ನ ನೋಡ್ಕೋತಾನೆ, take us to heaven. ನಮ್ಮನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾನೆ ಅನ್ನೋ ಒಂದು Human beings working for their emancipation. ಮನಸ್ಥಿತಿಯಿಂದ ಪ್ರತಿಯೊಬ್ಬ ಮನುಷ್ಯ ಕೂಡ ತಮ್ಮ ಮುಕ್ತಿಗಾಗಿ ಹಾತೊರೆಯೋದು, ಅದಕ್ಕಾಗಿ ಕಾರ್ಯಗೈಯೋದು, The limitation, ತಮ್ಮ ಇಂದಿನ ಸದ್ಯದ ಶಾರೀರಿಕ ಮಾನಸಿಕ ಮಿತಿಗಳನ್ನ ಮೀರೋದು ಹೇಗೆ, ನಾವು ಇಲ್ಲಿ ಜೀವಂತವಾಗಿದ್ದಾಗಲೇ ಅದನ್ನ ಪಡೆಯೋದು ಹೇಗೆ ಅನ್ನೋದೇ ಈ ಒಂದು ಸಂಸ್ಕೃತಿಯ ಹಾತೊರೆತ. not being in a cocoon of ಯಾವುದೇ ಒಬ್ಬ ವ್ಯಕ್ತಿ the world ಜಗತ್ತಿನಲ್ಲಿ ಇದ್ಕೊಂಡು ಯುದ್ಧ ಮಾಡ್ತಾ ಇದ್ರೂ ಕೂಡ without hatred. ಕೋಪ ದ್ವೇಷ ಇಲ್ಲದೆ ಮಾಡೋದು ಹೇಗೆ ಅನ್ನೋದು ಇಲ್ಲಿನ ಒಂದು Very fiercely, but ಆಧ್ಯಾತ್ಮಿಕ ಸಂದೇಶ. without hate. ರಾಮ ಕೂಡ ಯುದ್ಧಗಳನ್ನ ಮಾಡದ, ಸಿಟ್ಟು ದ್ವೇಷ ಕಹಿತನಗಳನ್ನು ಯಾವುದೂ ಇಲ್ಲದೆ ಅವನು ಯುದ್ಧಗಳನ್ನು ಕೂಡ ಮಾಡಿದ. ಇದನ್ನು ನೀವು ನಿಮ್ಮ ಜೀವನದಲ್ಲಿ ಮಾಡಿದ್ರೆ Maryada ನೀವು ಕೂಡ ಮರ್ಯಾದ ಪುರುಷೋತ್ತಮರಾಗ್ತೀರಿ. ಆದ್ರಿಂದ ಈ ಸಂಸ್ಕೃತಿಯಲ್ಲಿ ದೇವರು ಎಲ್ಲಿಂದಲೋ ಇಳಿದು ಬರೋದು ಅಂತಲ್ಲ. ಈ ನಾಗರಿಕತೆಯಲ್ಲಿ ಹೇಗಂದ್ರೆ ಮನುಷ್ಯರೇ ದೈವತ್ವಕ್ಕೆ ಏರುವಂತಹ ಒಂದು ಸಾಧ್ಯತೆಯನ್ನು ನಾವು ಮಾತಾಡ್ತೀವಿ. ಇದುವೇ ಯೋಗ, ಇದುವೇ ಆಧ್ಯಾತ್ಮಿಕ ಪ್ರಕ್ರಿಯೆ. important not just for Bharat. ಇದು ಭಾರತಕ್ಕೆ ಮಾತ್ರ ಮುಖ್ಯ ಅಲ್ಲ, ಇದು ಪ್ರಪಂಚಕ್ಕೆ ಮುಖ್ಯ. Something was coming out like that. See, in my estimate, in the next ನೋಡಿ, ನನ್ನ 40 years, ಎಸ್ಟಿಮೇಟ್ ಏನಂದ್ರೆ minimum 70% ಮುಂದಿನ 40 will not ವರ್ಷಗಳಲ್ಲಿ to any religion. Dogmatic religion. ಸುಮಾರು 70% ಜನರು ಯಾವುದೇ ಮತಕ್ಕೆ ಒಳಪಡುವುದಿಲ್ಲ. ಎಲ್ಲರೂ ಮತಗಳಿಂದ ಹೊರಗೆ ಬರ್ತಾರೆ. ಸುಮಾರು 70% ಜನರು. I'm talking about 2018 statistics. ಇದು 2018ರ ಒಂದು ಅಂಕಿಅಂಶದ ಬಗ್ಗೆ ಹೇಳ್ತಾ ಇದ್ದೀನಿ. ಕೋವಿಡ್ಗಿಂತ ಹಿಂದೆ 2018ರಲ್ಲಿ ಅಮೆರಿಕದಲ್ಲಿ ನಾಗರಿಕರು ಭರ್ತಿ ಮಾಡಿದ ಫಾರ್ಮ್ಗಳಲ್ಲಿ 25% ಜನರು ತಮಗೆ ಯಾವುದೇ ಮತ ಇಲ್ಲ ಅಂತ ಬರ್ಕೊಂಡ್ರು. People say no religion. In Western Europe, ಹಾಗೆ 43% of the people say no religion. ಯುರೋಪ್ನಲ್ಲಿ 43% ಜನರು ನಮಗೆ ಯಾವುದೇ ರಿಲಿಜನ್ ಇಲ್ಲ, ಮತ ಇಲ್ಲ ಅಂತ Will be open ಹೇಳ್ತಾರೆ. no religion. ಇನ್ನು ಕೆಲವು ವರ್ಷಗಳಲ್ಲಿ ಇದು 70%ಗಾಗುತ್ತೆ. ಯಾವುದೇ ಮತಕ್ಕೆ ಜನರು ತಮ್ಮನ್ನ ಒಳಪಡಿಸಿಕೊಳ್ಳೋದಿಲ್ಲ. ಇದು ಆದಾಗ God, the aspiration to go to that cocoon called heaven, ದೇವರ ಬಳಿ ಹೋಗೋದು, ಸ್ವರ್ಗಕ್ಕೆ ಹೋಗೋದು, ಇವೆಲ್ಲ ಹಾತೊರೆತ ಜನರ ತಲೆಯಿಂದ, ಈ ನಂಬಿಕೆಗಳೆಲ್ಲ ಜನರ ತಲೆಯಿಂದ ಹೊರಟು ಹೋದ ಮೇಲೆ ಏನಾಗುತ್ತೆ? ಒಂದು ಜನರು ಡ್ರಗ್ಸ್ ತಗೊಳ್ತಾರೆ, ಏನೇನೋ ಹುಚ್ಚು ವಿಷಯಗಳನ್ನ ಮಾಡ್ತಾರೆ, ಅಥವಾ ಅವರು ಧ್ಯಾನಸ್ಥರಾಗ್ತಾರೆ. ಈ ಪ್ರಶ್ನೆನ ನಾನು ಮೊದಲೇ ಕೇಳಿದ್ದೀನಿ, ಮತ್ತೆ ಕೇಳ್ತಾ ಇದ್ದೀನಿ. for mental illness, ಎಂ ಅಂದ್ರೆ ಮಾನಸಿಕ ಅನಾರೋಗ್ಯನ, ಎಂ ಅಂದ್ರೆ ಮೆರುವಾನ ಅಂದ್ರೆ ಗಾಂಜಾನ, what ಎಂ ಅಂದ್ರೆ ಮೆಡಿಟೇಷನ್ ಅಥವಾ ಧ್ಯಾನ. ನಾವು ಈ ಜಗತ್ತಿನಲ್ಲಿ ಏನು ಮಾಡ್ಕೋತೀವಿ? is the important responsibility? ಇದುವೇ ನಮ್ಮ ಪ್ರಮುಖವಾದ ಜವಾಬ್ದಾರಿ. ಈ ದಿಕ್ಕಿನಲ್ಲಿ Structures, ರಾಮ ಮಂದಿರ ಮತ್ತು ಆ ಒಂದು ಗುಣವನ್ನ ಪ್ರತಿನಿಧಿಸುವಂತಹ ಹಲವಾರು ಕಟ್ಟಡಗಳು, ಆದರ್ಶಗಳು ನಮಗೆ ಮುಖ್ಯವಾಗುತ್ತೆ. ಮುಂದಿನ ಪ್ರಶ್ನೆ. ನಮಸ್ಕಾರ ಸದ್ಗುರು. ಮೂರು ವರ್ಷದ ಹಿಂದೆ ನಾನು ಏನೋ ಮಂತ್ರ ಹೇಳ್ತಾ ಇದ್ದಾಗ ನನಗೇನೋ ಕೆಟ್ಟ ಅನುಭವ ಆಯಿತು. ನಂತರ ನಾನು ಕಷ್ಟಪಡ್ತಾ ಇದ್ದೀನಿ ಸಾಧನೆಯಲ್ಲಿ. ಇದರ ಬಗ್ಗೆ ನನಗೆ ಸಹಾಯ ಮಾಡಬಹುದಾ? it looks like even now with the microphone you're having a bad experience. ಈ ಮೈಕ್ ಹಿಡ್ಕೊಂಡು ಕೂಡ ನೀವು ನಿಮ್ಮ ಅನುಭವ ಬಹಳ ಕೆಟ್ಟದಾಗಿದೆ ಅಂತ ಅನಿಸ್ತಾ ಇದೆ. Shankaran Pillai ಶಂಕರನ್ ಪಿಳ್ಳೈ went on a hunting expedition with his American friend. ತನ್ನ ಅಮೆರಿಕದ ಸ್ನೇಹಿತನ ಜೊತೆ ಬೇಟೆ ಆಡೋದಕ್ಕೆ ಹೋದ. Both were walking ಇಬ್ರು ನಡೀತಾ ಇದ್ರು ಕಾಡಿನಲ್ಲಿ. slopes. ತುಂಬಾ ಏರಿಳಿತಗಳಿದ್ವು. ಬೆಟ್ಟ ಹತ್ತಿ ಹೋಗ್ತಾ ಇದ್ರು. Of course, they had to carry a rifle. ಬಂದೂಕನ್ನ ಹಿಡ್ಕೊಂಡಿದ್ರು. His friend was carrying a
ಅವನ ಸ್ನೇಹಿತ a large metal cage ಒಂದು ದೊಡ್ಡ on his shoulder. ಪಂಜರವನ್ನು ಕೂಡ ಹಿಡ್ಕೊಂಡಿದ್ದ. Shankaran will ಶಂಕರನ್ ಪಿಳ್ಳೆ 5 foot long concrete pole on his shoulder. ಒಂದು ದೊಡ್ಡ ಸಿಮೆಂಟಿನ ರಾಡ್ ಹಿಡ್ಕೊಂಡು ಹೋಗ್ತಾ ಇದ್ದ, ಕಾಂಕ್ರೀಟ್ ರಾಡ್. Both were huffing and puffing ಇಬ್ರು slopes. ಏದುಸಿರು ಬಿಡ್ತಾ ಹೋಗ್ತಾ ಇದ್ರು. Till I looked at his friend and ಶಂಕರನ್ ಪಿಳ್ಳೆ ಸ್ನೇಹಿತನ್ ನೋಡಿ, ಈ ಪಂಜರವನ್ನ ಯಾಕೆ ಹಿಡ್ಕೊಂಡು ಹೋಗ್ತಾ ಇದೀಯಾ, ಬೇಟೆಯಾಡೋದಕ್ಕೆ ಬಂದಿದ್ದೀವಿ. a wild animal comes, it will breathe. ಸ್ನೇಹಿತ ಹೇಳ್ದ, ನೋಡು, ಒಂದು ಕರಡಿ ಬಂದ್ರೆ ಉದಾಹರಣೆಗೆ, I will go into the cage and lock ನಾನು ಪಂಜರದ ಒಳಗೆ ಹೋಗಿ and I will be safe. ಸೇಫ್ ಆಗಿರ್ತೀನಿ, ಸುರಕ್ಷಿತವಾಗಿರ್ತೀನಿ. ಶಂಕರನ್ ಪಿಳ್ಳೆ ತಲೆ ಆಡಿಸ್ದ, ಹೌದು, ಒಳ್ಳೇದೇ ಇದು. To climb up and ಇಬ್ರು ಮತ್ತೆ ನಡೀತಾ ಹೋದ್ರು. lungs were in the mouth. ಇನ್ನು ಹೆಚ್ಚು ಏದುಸಿರು ಬಿಡ್ತಾ ಹೋದಾಗ ಇಬ್ರು ಸ್ವಲ್ಪ ನಿಂತರು. ಆಗ ಆ ಸ್ನೇಹಿತ ಕೇಳ್ದ, ನೀನ್ ಯಾಕೆ ಈ ಕಾಂಕ್ರೀಟ್ ರಾಡನ್ನು ಹಿಡ್ಕೊಂಡಿದ್ಯಾ? So Shankar, ಶಂಕರನ್ ಪಿಳ್ಳೆ ಹೇಳ್ದ, suppose ಒಂದು ವೇಳೆ wild animal ಯಾರಾದ್ರೂ ಒಂದು chases ವನ್ಯಮೃಗ ಬಂದ್ರೆ, ನನ್ನನ್ನ ಓಡಿಸಿದ್ರೆ, run much faster. ನಾನು ಈ ರಾಡನ್ನ ಕೆಳಗೆ ಹಾಕಿ ನಾನು ಬಹಳ ಬೇಗವಾಗಿ ಓಡ್ತೀನಿ. Unnecessary things you carry ನೀವು ಕೂಡ ಹೀಗೆ ನಿಮ್ಮ ತಲೆಯಲ್ಲಿ ಏನೇನೋ ಹೊತ್ತಿದ್ದೀರಿ. being a problem. ಮತ್ತೆ ಯಾಕೆ ಪ್ರತಿಯೊಂದು ಸರಳ ವಿಷಯ ಕೂಡ Chant is the simplest thing you can do. ಕಷ್ಟ ಆಗ್ತಾ ಇದೆ ಅಂತ Will not ಅಂದ್ಕೊಳ್ತಾ ಇದ್ದೀರಿ. ನೋಡಿ, ಯೋಗೇಶ್ವರ ಚಾಂಟ್ ಬಹಳ ಸರಳವಾದ ಒಂದು ಮಂತ್ರ. something and ಅದರಿಂದ ಏನು ಕೆಟ್ಟ ಅನುಭವ ಆಗೋದಿಲ್ಲ. hello. People have bad experience ನೋಡಿ, ಜನರಿಗೆ because they are not educated. ಏನು ಮಾಡಿದ್ರೂ ಅನುಭವ ಕೆಟ್ಟ ಅನುಭವ ಆಗುತ್ತೆ, ಏನು ಮಾಡದೇ ಇದ್ರೂ ಕೆಟ್ಟ ಅನುಭವ ಆಗುತ್ತೆ. Experience because ಕೆಲವರು ನೋಡಿ, ಶಿಕ್ಷಣ ಇಲ್ಲದೆ ಇದ್ರೂ ಕೆಟ್ಟ ಅನುಭವ, ಶಿಕ್ಷಿತರಾಗಿದ್ರು ಕೆಟ್ಟ ಅನುಭವ ಆಗುತ್ತೆ. ಮದುವೆ ಆಗದೇ ಇದ್ರೂ ಕೆಟ್ಟ ಅನುಭವ ಅಂತಾರೆ, ಮದುವೆ ಆದ್ರೂ ಕೆಟ್ಟ ಅನುಭವ ಅಂತಾರೆ. when you chant, ಆದ್ರಿಂದ ನೋಡಿ, ನಿಮ್ಮ ಕೆಟ್ಟ ಅನುಭವ ಮತ್ತು ಮಂತ್ರಕ್ಕೆ ಸಂಬಂಧ ಇಲ್ಲ. ನಿಮ್ಮ ಕೆಟ್ಟ ಅನುಭವ you're doing in your life. ಮತ್ತು ನೀವು ಮಾಡ್ತಾ ಇರೋ ಏನಕ್ಕೂ ಸಂಬಂಧ ಇಲ್ಲ. ಇದನ್ನೇ ನಾನು ಹೇಳ್ತಾ ಇರೋದು. ನಿರಂತರವಾಗಿ ಮನುಷ್ಯನ ಅನುಭವ ಉತ್ಪತ್ತಿ ಆಗೋದು, ಉಂಟಾಗೋದು ಒಳಗಿಂದ. What is happening from within? ನಿಮ್ಮ ಒಳಗಿಂದ ಆಗೋದು, Charge of it. ಅದನ್ನ ನೀವು ನಿಮ್ಮ ಕೈಗೆ ತಗೊಳ್ಳದೆ ಮಂತ್ರದಿಂದ ಇದಾಗ್ತಾ ಇದೆ. ನೋಡಿ, ಸದ್ಗುರು ಒಂದು ತಂಗಾಳಿ ಈ ತರ ಬಂತು, ನನ್ನ ಮುಖಕ್ಕೆ ಹೊಡೆದು ನನಗೆ ಸಡನ್ ಆಗಿ ತೊಳಲಾಟ ಆಯ್ತು. ಹೀಗಾಯ್ತು, ಸಡನ್ ಆಗಿ ನನಗೆ ಏನೋ ಆಯ್ತು. ಆ ವ್ಯಕ್ತಿಯನ್ನ ನೋಡಿದೆ, ಅವರ ಮುಖ ನೋಡಿದ ತಕ್ಷಣನೇ Saying about it. What is that? Whatever. The bad luck face. I saw. ದುರದೃಷ್ಟಕರ ಮುಖ ನೋಡಿದಾಗಾಯ್ತು. ಅವರ ಮುಖ ನೋಡಿದ ತಕ್ಷಣ ನನಗೆ ಕೆಟ್ಟ ಅನುಭವ, ಕೆಟ್ಟ ಶಕ್ತಿ ಆಯ್ತು. Damn it, it's you. ನೋಡಿ, ಅದು ನೀವೇ, ಬೇರೆ ಯಾರೂ ಅಲ್ಲ. Straight. ಇದನ್ನ ನೇರವಾಗಿ ತಿಳ್ಕೊಳ್ಳಿ. Coming here. ಮುಂದಿನ ವರ್ಷಕ್ಕಾದರೂ Straight. ನೇರವಾಗಿ ಹೇಳ್ತಾ ಇದ್ದೀನಿ, ತಿಳ್ಕೊಳ್ಳಿ. ಕೆಟ್ಟ ಅನುಭವ, ಒಳ್ಳೆ ಅನುಭವ, ಅಸಹ್ಯ ಅನುಭವ ಎಲ್ಲ ಕೂಡ ಅದರ ಮೂಲ ನೀವೇ. ನೀವು ಇದನ್ನ ಸರಿಪಡಿಸಿಕೊಳ್ಳದೇ ಇದ್ರೆ ಆಕಸ್ಮಿಕವಾಗಿ ಏನೇನೋ ಆಗ್ತಾ ಇರುತ್ತೆ. But it could happen without the chant. It happens to millions of people around the world without. ಮಂತ್ರ ಇಲ್ಲದೇನೋ ಕೆಲವರಿಗೆ ಏನೇನೋ ಆಗುತ್ತೆ, ಕೆಟ್ಟ ಅನುಭವ ಆಗುತ್ತೆ. ನಮಸ್ಕಾರಂ ಸದ್ಗುರು. Where are you? ಮುಂದಿನ ಕೆಲ ವಾರಗಳಲ್ಲಿ ಪ್ರಾಣ ಪ್ರತಿಷ್ಠೆ ಬೆಂಗಳೂರಿನಲ್ಲಿ ಒಂದು ನಡೀತಾ ಇದೆ. ನಂದಿ ಮತ್ತು ಶಿವಾಭರಣ ಅನ್ನೋ ಪ್ರಾಣ ಪ್ರತಿಷ್ಠೆ ನಡೀತಾ ಇದೆ. ಅದರ ಮಹತ್ವ ಏನು ಅಂತ ಹೇಳ್ತೀರಾ? 24. 2024 Recklessly, I've committed to too many consecrations. ಬಹಳ ಪ್ರಾಣ ಪ್ರತಿಷ್ಠೆಗಳು ನಡೀಲಿಕ್ಕೆ ನಾನು And Mahashula consecration on ಅದಾಗಲೇ ಬಾಧ್ಯತೆಯನ್ನು ಹೇಳಿಬಿಟ್ಟಿದ್ದೀನಿ. 22nd of June, I think, is Bhairavi consecration in United States. ಬೆಂಗಳೂರಿನಲ್ಲಿದೆ. ಆಮೇಲೆ ಅಮೆರಿಕಾದಲ್ಲಿ Already committed. ಲಿಂಗಭೈರವಿ ಪ್ರಾಣ ಪ್ರತಿಷ್ಠೆ ಇದೆ. The Kala Bhairava. ಮತ್ತು ಇಲ್ಲಿ ಕಾಲಭೈರವ ಪ್ರಾಣ ಪ್ರತಿಷ್ಠೆ For that, ಮಾಡಲಿಕ್ಕಿದೆ. we'll have to do Naga consecration here. ಮತ್ತು ಇಲ್ಲಿ ಅದಕ್ಕೆ ಮುಂಚೆ ನಾಗ ಪ್ರತಿಷ್ಠಾಪನೆ ಕೂಡ ಮಾಡಬೇಕಿದೆ. And 2025, ಮತ್ತು 2025 Bangalore ಬೆಂಗಳೂರಿನಲ್ಲಿ consecration. ಲಿಂಗಭೈರವಿ ಪ್ರಾಣ ಪ್ರತಿಷ್ಠೆ ನಡೆಯುತ್ತೆ. They're already talking about 2026 ಮತ್ತು ಆಗಲೇ 2026 ಬಗ್ಗೆ ಕೂಡ ಮಾತಾಡ್ತಾ ಇದ್ದಾರೆ. consecration. ಮುಂಬೈನಲ್ಲಿ ಪ್ರಾಣ ಪ್ರತಿಷ್ಠೆ ನಡೀಲಿಕ್ಕಿದೆ. 2027ರಲ್ಲಿ ಡೆಲ್ಲಿಯಲ್ಲಿ These are all major. ಪ್ರಾಣ ಪ್ರತಿಷ್ಠೆ ನಡೀಲಿಕ್ಕಿದೆ. ಇವೆಲ್ಲ ಪ್ರಮುಖವಾದಂತಹ ಪ್ರಾಣ ಪ್ರತಿಷ್ಠಾಪನೆಗಳು. So these consecrations
ಈ ಪ್ರಾಣ ಪ್ರತಿಷ್ಠಾಪನೆ ಮತ್ತು ದೀಕ್ಷೆಗಳು are terrible for me. ನನಗೆ ಇವು ಬಹಳ ಘೋರವಾದವು, ಯಾಕೆಂದ್ರೆ ನಾನು ನನ್ನ ಜೀವಶಕ್ತಿಯನ್ನ ಬಹಳ ಚೆಲ್ಲಬೇಕಾಗತ್ತೆ. Otherwise, I can just fool around doing safe choice. ಆದರೆ ನಾನು ಇರೋದು ಅದಕ್ಕಾಗಿ, ಈ ಮಣ್ಣು ಉಳಿಸಿ ಪ್ರಕೃತಿಯ ಅಭಿಯಾನಕ್ಕಾಗಿ ಅಲ್ಲ. ಅವು ಮುಖ್ಯವಾದ ವಿಷಯಗಳಲ್ಲ ನನಗೆ. Needs to be done because ಪ್ರಾಣ ಪ್ರತಿಷ್ಠೆ ನನ್ನ ಪ್ರಧಾನ ಕೆಲಸ. we are in a consecrated space. ಇದನ್ನ ಮಾಡಬೇಕು, ಏಕೆಂದ್ರೆ ನೀವು ಪ್ರಾಣ ಪ್ರತಿಷ್ಠಾಪಿತ ಸ್ಥಳದಲ್ಲಿ ಇದ್ದಾಗ As the Vijnanamaya ಅದು ನಿಮ್ಮನ್ನ ನಿಮ್ಮ ವಿಜ್ಞಾನಮಯ ಕೋಶದ ಹಂತದಲ್ಲಿ YouTube fans also. ತಲುಪುತ್ತೆ, ಸ್ಪರ್ಶಿಸುತ್ತೆ. But it's fine to be inspired, but ನೋಡಿ, ಯೂಟ್ಯೂಬ್ ಅಲ್ಲಿ lead to action. ವಿಡಿಯೋ ನೋಡೋರಿಗೆ ಹೇಳ್ತಾ ಇದ್ದೀನಿ, ಪ್ರೇರಣೆ ಮುಖ್ಯ, Consecration, ಆದರೆ ನಂತರ ಅದು ಕಾರ್ಯಕ್ಕೆ ಎಡೆ ಮಾಡಿಕೊಡ್ಬೇಕು. etheric body, ಪ್ರಾಣ ಪ್ರತಿಷ್ಠಾಪನೆ ನಿಮ್ಮ ವಿಜ್ಞಾನಮಯ ಕೋಶವನ್ನ what it is. ಸ್ಪರ್ಶಿಸುತ್ತೆ. ನಿಮಗೆ ಅದು ಏನು ಅಂತಲೇ ಗೊತ್ತಿಲ್ಲ, ಆದ್ರಿಂದ ನೀವು ಅದರಲ್ಲಿ ತಲೆ ತೂರಿಸಿ ಅದನ್ನು ಹಾಳು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಮಗದು ಎಲ್ಲಿದೆ ಅಂತ ಗೊತ್ತಿದ್ರೆ ನೀವು ಅದರಲ್ಲಿ ಮೂಗು ತೋರಿಸಿ ಏನೋ ಮಾಡ್ತೀರಿ. ಇವಾಗ ನಿಮಗೆ ಅದು ಗೊತ್ತಿಲ್ಲ, Powerful initiation, ಆದ್ರಿಂದ consecration, ಪ್ರಾಣ ಪ್ರತಿಷ್ಠಾಪನೆ ಮತ್ತು ದೀಕ್ಷೆಯ ಮೂಲ ವಿಷಯ ಅದೇ. ಅದು ನಿಮಗೆ ಗೊತ್ತಿಲ್ಲದ ಒಂದು ಹಂತದಲ್ಲಿ ನಿಮ್ಮನ್ನು ಅದು ಸ್ಪರ್ಶಿಸುತ್ತೆ. engineering. We spend so much time to ನೋಡಿ, ಇನ್ನರ್ ಇಂಜಿನಿಯರಿಂಗ್ನಲ್ಲಿ ನಿಮಗೆ experience ಎಷ್ಟೊಂದು ವಿಷಯಗಳನ್ನು ಹೇಳಿದ್ವಿ. ನಿಮ್ಮ ಜೀವನದ ಅನುಭವ ನಿಮ್ಮ ಜವಾಬ್ದಾರಿ ಅಂತ ಹೇಳಿದ್ವಿ. when that he is responsible. ನೀವು ನೋಡಿ, Just flared up. ನಾನು ಮನೆಗೆ ಹೋಗಿ ನಿಮ್ಮೊಳಗಾಗ್ತಾ ಇರೋದು ನಿಮ್ಮ ಅನುಭವ ಅಂತ ಗಂಡನಿಗೆ ಹೇಳಿದೆ. ಗಂಡ ನನ್ನ ಮೇಲೆ ಕಿರ್ಚಾಡಿದ್ರು. Told me, but should I not tell him he is responsible? ಆದರೆ ನೀವು ಯಾಕೆ ಅದನ್ನು ಹೋಗಿ ಬೇರೆಯವರಿಗೆ ಹೇಳಿದ್ದು? Turn it in a ನಾನು ಹೇಳಿದ್ದು ನಿಮಗಾಗಿ ಅಷ್ಟೇ. ಈ ರೀತಿ ನೀವು ಏನೇ ಕಲಿತರೂ ಕೂಡ ಅದನ್ನ ಏನೇನೋ ತಿರುಚಿ ಮುರುಚಿ ಏನೇನೋ ಮಾಡ್ಕೋತೀರಿ, ಬೇರೆಯವ್ರಿಗೆ ಹೇಳ್ತೀರಿ. touches you in a ಆದ್ರಿಂದ ಪ್ರಾಣ ಪ್ರತಿಷ್ಠಾಪನೆ ಅಂದ್ರೆ how to mess it. ನೀವು ಅದನ್ನ ತಿರುಚಲಾಗದಂತಹ ಒಂದು ಹಂತದಲ್ಲಿ ಅದು ನಿಮ್ಮನ್ನ Consecration, ಸ್ಪರ್ಶಿಸುತ್ತೆ. ಆದ್ರಿಂದ ಅದು ಸುರಕ್ಷಿತವಾದ್ದು. ನಿಮ್ಮ ಮೂರ್ಖ ಮನಸ್ಸಿನ ವಿರುದ್ಧ ಅದು ಇನ್ಶೂರೆನ್ಸ್ ಇದ್ದ ಹಾಗೆ. if there is a wound, ನೋಡಿ, ಉದಾಹರಣೆಗೆ ನಿಮಗೊಂದು ಗಾಯ ಆಗಿ ಅದು ಗುಣ ಆಗ್ತಾ ಇದ್ರೆ ನಿಮಗೆ ಅದರಿಂದ you have to scratch ಕೈ ದೂರ ಇಡೋದೇ ಇಲ್ಲ. ಅದನ್ನ ಮತ್ತೆ ಮತ್ತೆ you can't. ತುರಿಸಿ ಅದನ್ನ ಮತ್ತೆ ಗಾಯ ಮಾಡ್ಕೋತೀರಿ. You will have to mess it. This is called as karma because old patterns play up. ಇದಕ್ಕೆ ಕರ್ಮ ಅಂತ ಹೇಳ್ತೀವಿ. ಅದೇ ಹಳೆ ವಿನ್ಯಾಸಗಳು ಮತ್ತೆ ಮತ್ತೆ So ಆವರ್ತನವಾಗಿ ಬರ್ತಾ ಇರುತ್ತೆ. very important. ಹಾಗಾಗಿ ಪ್ರಾಣ ಪ್ರತಿಷ್ಠೆಯ ಸ್ಥಳಗಳು ಬಹಳ ಮುಖ್ಯ. And future generations, ಈಗಿನ ಮತ್ತು ಮುಂದಿನ ತಲೆಮಾರುಗಳು subtle way, ಜೀವನವನ್ನ thinking of ಸೂಕ್ಷ್ಮತಮವಾದ ಹಂತದಲ್ಲಿ ತಿಳ್ಕೋಬೇಕು. ಬರೀ ಹೊಟ್ಟೆಪಾಡನ್ನ ನೋಡ್ಕೊಳ್ಳೋದಲ್ಲ. ಸದ್ಯಕ್ಕೆ ನಮ್ಮ ಶಿಕ್ಷಣ ವ್ಯವಸ್ಥೆ ಹೇಗಾಗಿದೆ ಅಂದ್ರೆ better than somebody. ಬೇರೆಯವರಿಗಿಂತ ಹೇಗೆ ಚೆನ್ನಾಗಿ ಹೊಟ್ಟೆಪಾಡು ಮಾಡ್ಕೊಳ್ಳೋದು ಅಷ್ಟೇ ಆಗಿದೆ. ಮುಂಚೆ MBBS ಅಂತ ಆಗ್ತಾ ಇದ್ರು, ಇವಾಗ ಎಲ್ಲರೂ MBA ಆಗಿದೆ. Growing up, ನಾವು ಸಣ್ಣವರಿದ್ದಾಗ ಎಲ್ಲರೂ MBBS ಮಾಡಬೇಕು ಅಂತ ಹೇಳ್ತಾ ಇದ್ರು. you're just BS. ಇಲ್ಲಾದ್ರೆ ನೀನು ಕೆಲ್ಸಕ್ಕೆ ಬಾರದವನು ಅಂತ ಹೇಳ್ತಾ ಇದ್ರು. ಇವಾಗ MBA ಆಗಿದೆ, ಅದು ಎಲ್ಲರೂ MBA ಮಾಡಬೇಕು ಅಂತ ಹೇಳ್ತಾರೆ. Because ಯಾಕೆ ಅಂದ್ರೆ survive better than others. ಇದೆಲ್ಲದರ ಉದ್ದೇಶ ಬೇರೆಯವರಿಗಿಂತ Saying this about ಹೆಚ್ಚಾಗಿ ಹೊಟ್ಟೆಪಾಡು ಚೆನ್ನಾಗಿ ಮಾಡ್ಕೊಳ್ಳೋದು ಅಷ್ಟೇ. everybody is going into medicine because they have passion for knowing about human system, ವೈದ್ಯಕೀಯಕ್ಕೆ ಹೋಗೋ ಎಲ್ಲರೂ ಕೂಡ human health. ವೈದ್ಯಕೀಯದಲ್ಲಿ ಆಸಕ್ತಿ ಇರೋದಕ್ಕಾಗಿ ಹೋಗ್ತಾ ಇಲ್ಲ. They're going there. ಅವ್ರು ಹೋಗ್ತಾ ಇರೋದು Education gives them some. ಆ ಕ್ವಾಲಿಫಿಕೇಶನ್ ಇದ್ರೆ ಜಾಸ್ತಿ ಮಹತ್ವ ಸಿಗುತ್ತೆ, ಸಮಾಜದಲ್ಲಿ ಹೆಚ್ಚು ದುಡ್ಡು ಸಿಗುತ್ತೆ, ಸ್ಥಾನಮಾನ ಸಿಗುತ್ತೆ ಅಂತ ಹೋಗ್ತಾ ಇದ್ದಾರೆ ಅಷ್ಟೇ. I don't know. You may think my percentages are cruel, but I have been in so many universities. ನಾನು ಹಲವಾರು ವಿಶ್ವವಿದ್ಯಾಲಯಗಳಿಗೆ ಹೋಗಿ ಇದನ್ನು ನೋಡಿದ್ದೀನಿ. ನನ್ನ ಎಸ್ಟಿಮೇಟ್ ಏನಂದ್ರೆ ಈ ಒಂದು My percentage ಪ್ರತಿಶತ ನಿಮಗೆ ಕ್ರೂರ ಅನಿಸಬಹುದು. about 15%. ನನ್ನ ಪ್ರಕಾರ ಬರೀ 15% ವಿದ್ಯಾರ್ಥಿಗಳು ಮಾತ್ರ ನಿಜವಾಗ್ಲೂ ಅಲ್ಲಿ ಏನೋ ಆ ಸಬ್ಜೆಕ್ಟ್ ಅನ್ನೇ ಕಲಿಬೇಕು ಅಂತ ಅಲ್ಲಿರೋರು. ಉಳಿದವರೆಲ್ಲ Because ಅಲ್ಲಿರೋದು this, ಇದನ್ನ ಮಾಡಿದ್ರೆ ಆ ಸ್ಥಾನಮಾನ ಸಿಗುತ್ತೆ, ಅದು ಸಿಗುತ್ತೆ, ಇದು ಸಿಗುತ್ತೆ ಅಂತ ಅಷ್ಟೇ. am I being very cruel? ಇದು ಕ್ರೂರ ಅನ್ಸುತ್ತಾ? ಈ ಪ್ರತಿಶತ 15% ಅಷ್ಟೇ ಜನರು ತಮಗೆ ಆಸಕ್ತಿ ಇರೋದನ್ನ ಮಾಡ್ತಾ ಇರೋದು. So, to bring yourself to possibility,
where ಆದ್ದರಿಂದ ನಿಮ್ಮನ್ನ ನೀವು ಯಾವ ಒಂದು ಸಾಧ್ಯತೆಗೆ ನೀವು ತಂದುಕೊಳ್ಬೇಕಂದ್ರೆ ನಿಮ್ಮ ಮನಸ್ಸು ಮತ್ತು ಶರೀರ ಹೇಗಾಗಬೇಕು ಅಂದ್ರೆ, ನೋಡಿ, ಮನುಷ್ಯನ ದೇಹ ಮನಸ್ಸು ಎರಡೂ ಕೂಡ ಚಮತ್ಕಾರಗಳು. do things ಯಾಕಂದ್ರೆ been done on this planet till now ಈ ಭೂಮಿಯಲ್ಲಿ ಹಿಂದೆಂದೂ ಮಾಡದೇ ಅಂತ ವಿಷಯ ಈಗ ಆದ್ರೆ ಅದಕ್ಕೆ ಚಮತ್ಕಾರ ಅಂತಾರೆ. as a way ಆದರೆ ಮನುಷ್ಯರು ತಮ್ಮ for themselves. It's become ಮನಸ್ಸನ್ನ manufacturing factory. ತಮಗೆ ತೊಳಲಾಟ ಉತ್ಪತ್ತಿ ಮಾಡ್ಕೊಳ್ಳೋ ಮೆಷಿನ್ ಆಗಿ ಮಾಡ್ಕೊಂಡಿದ್ದಾರೆ. ನೋಡಿ, ಮನುಷ್ಯನ ಎಲ್ಲಾ ತೊಳಲಾಟಗಳಿಗೆ ಇರೋ ಉತ್ಪತ್ತಿ ಮಷೀನ್ ಎಲ್ಲಿದೆ? Where is it? ತಲೆ ಒಳಗೆ ಇದೆ, ಮನುಷ್ಯನ ಮನಸ್ಸಿನಲ್ಲಿದೆ. What a miracle it is. ಅದೊಂದು ಮನಸ್ಸು ಅನ್ನೋದು ಒಂದು ಚಮತ್ಕಾರ. ಆದ್ರೆ ಇವಾಗ ಅದೊಂದು ಫಜೀತಿಯಾಗಿಸಿ ಬಿಟ್ಟಿದ್ದಾರೆ. Apart from the ಆದ್ರಿಂದ 2024ರಲ್ಲಿ called miracle of mind, ಪ್ರಾಣ ಪ್ರತಿಷ್ಠೆಯ make sure ಅಲ್ಲದೆ ನಾವು ಮನಸ್ಸಿನ ಚಮತ್ಕಾರ ಅನ್ನೋ ಒಂದು in the next ಜನಾಂದೋಲನ ಪ್ರಾರಂಭಿಸ್ತಾ ಇದ್ದೀವಿ. 4 months we want to ಮುಂದಿನ 18-20 ತಿಂಗಳಲ್ಲಿ ಕನಿಷ್ಠ ಪಕ್ಷ 300 ಕೋಟಿ ಜನರು 15 minutes a day ಪ್ರತಿದಿನ 15 ನಿಮಿಷ in terms of mental illness. ಧ್ಯಾನಸ್ಥರಾಗಬೇಕು ಅನ್ನೋದು ನಮ್ಮ ಗುರಿ. ಇದು ಮಾನಸಿಕ ಅನಾರೋಗ್ಯವನ್ನ ಪೂರ್ತಿಯಾಗಿ Sadhguru, you're going to do it. ನಿವಾರಿಸಿಬಿಡುತ್ತೆ. ಇಲ್ಲ, ಇದು ಅದಾಗ್ಲೇ ಆಗ್ಲಿಲ್ಲ, ಆಗ್ಬಿಡ್ಲಿಲ್ಲ, ಸುಮ್ಮನೆ ಚಪ್ಪಾಳೆ ಹೊಡಿಬೇಡಿ, ಸದ್ಗುರು ನೀವೇ ಎಲ್ಲ ಮಾಡ್ತೀರಿ ಅಂತ ಹೇಳಬೇಡಿ. So you must understand ಎಲ್ಲರೂ ಸೇರಿ ಇದನ್ನ ಸಾಕಾರಗೊಳಿಸಬೇಕು. human beings. ಧ್ಯಾನಸ್ಥರಾಗಿಸೋದು ಅಂದ್ರೆ ಮನುಷ್ಯರನ್ನೇ ಪ್ರಾಣ ಪ್ರತಿಷ್ಠಾಪಿತರಾಗಿಸೋದು. ಸರಳ ಪ್ರಕ್ರಿಯೆ ಮೂಲಕ ಅವರ ಅಂತರಂಗವನ್ನ ಬದಲಿಸೋದು. You are like a living temple yourself. ಆವಾಗ ನೀವೇ ಒಂದು ಸ್ವತಃ ಜೀವಂತ ದೇವಸ್ಥಾನವಾಗ್ತೀರಿ. ನೀವೆಲ್ಲೇ ಹೋದರೂ ಕೂಡ ಸೂಕ್ಷ್ಮ ಬದಲಾವಣೆಗಳು, ಧನಾತ್ಮಕ ಸಕಾರಾತ್ಮಕ Animals around ಬದಲಾವಣೆಗಳಾಗುತ್ತೆ. around you. Something should change. ನಿಮ್ಮ ಸುತ್ತಲಿನ ಮನುಷ್ಯರಿರಲಿ, ಗಿಡ ಮರಗಳಿರಲಿ ಅಥವಾ ಗಾಳಿಯೇ ಇರಲಿ, ಏನೋ ಒಂದು ಸೂಕ್ಷ್ಮ ಬದಲಾವಣೆ ಆಗುತ್ತೆ. ಆವಾಗಲೇ ನೀವೊಂದು ಮನುಷ್ಯ ಚೇತನ. That is the way it is. ನಿಮ್ಮ ಇರುವಿಕೆಯೇ ನಿಮ್ಮ ಸುತ್ತಮುತ್ತಲಿನ ವಿಷಯಗಳನ್ನ ಪ್ರಭಾವಿಸಿ ಬದಲಿಸುತ್ತೆ. Chikaballapur, well, it's a Bangalore center. ಜನವರಿನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ Chikaballapur has many stories behind it for me. ಪ್ರಾಣ ಪ್ರತಿಷ್ಠೆ ನಡೆಯಲಿದೆ. ಚಿಕ್ಕಬಳ್ಳಾಪುರದಲ್ಲಿ ನನ್ನ ವೈಯಕ್ತಿಕ ಕಥೆಗಳು ಇವೆ. Of Vijayanagar Empire. ವಿಜಯನಗರದ ಸಾಮ್ರಾಜ್ಯದಲ್ಲಿ ಇದ್ದ ರೈತರು, ನಾನು ಮತ್ತೆ ಆ ವಿಷಯಕ್ಕೆ ಹೋಗ್ತಾ ಇದ್ದೀನಿ, ಏಕೆಂದರೆ ಬೆಂಗಳೂರಿನಲ್ಲಿ ಈ ಸದ್ಗುರು ಸನ್ನಿಧಿ So many childhood stories are coming back to me. ನಿರ್ಮಾಣ ಮಾಡಲಿಕ್ಕೆ ಹೋದಂದಿನಿಂದ ನನ್ನ Lot of them really ಬಾಲ್ಯದ ಹಲವಾರು ಕಥೆಗಳು, ಸನ್ನಿವೇಶಗಳು ನನಗೆ ನೆನಪಿಗೆ ಬರ್ತಾ ಇವೆ. means it's like this. It once happened, Krishna Devaraya fell ill. ಕೃಷ್ಣದೇವರಾಯರಿಗೆ ಒಮ್ಮೆ ಕಾಯಿಲೆ ಬಿದ್ರು. All the doctors of ಎಲ್ಲ ವೈದ್ಯರು, ಆ ಸಮಯದವರು ಪರೀಕ್ಷೆ ಮಾಡಿ many types of medicine ಏನೇನೋ ಮದ್ದು ಕೊಟ್ಟರು, ಏನು ಫಲಿಸಲಿಲ್ಲ. dropping off. ಅವರು ಕ್ಷೀಣಿಸ್ತಾ ಹೋದ್ರು. Then Krishna Devaraya sent ಆಗ ಕೃಷ್ಣದೇವರಾಯ ತೆನಾಲಿ ರಾಮನಿಗೆ ಬರ ಹೇಳಿದ್ರು. he's becoming feeble. So he said, Tenali, do something. ತೆನಾಲಿ ರಾಮ ಏನಾದ್ರೂ ಮಾಡು ಅಂತ ಹೇಳಿದ್ರು. I'm not a doctor, I don't know nothing. ನಾನೇನ್ ಮಾಡ್ಲಿ, ನನಗೆ ವೈದ್ಯ ಗೊತ್ತಿಲ್ಲ. ಇಲ್ಲ, ಏನಾದ್ರೂ ಮಾಡು ಅಂದ್ರು. Away. ನನ್ನ ದೇಹ ಕ್ಷೀಣಿಸ್ತಾ ಇದೆ, ಜೀವ So not knowing where ಹೋಗ್ತಾ ಇದೆ ಅಂತ ಹೇಳಿದ್ರು. ಏನ್ ಮಾಡೋದು ಗೊತ್ತಾಗದೆ, his emperor is going to die, ನನ್ನ ಚಕ್ರವರ್ತಿ he just ತೀರಿ ಹೋಗ್ತಾ ಇದ್ದಾರೆ ಅಂತ down, he was walking in the ಅವನು ಒಬ್ಬನೇ ನಡೀತಾ ಹೋಗ್ತಾ ಹೋದ, ಮಾರ್ಕೆಟಿಗೆ ಹೋದ. one shopkeeper, ಅಲ್ಲಿ ಒಬ್ಬ ವ್ಯಾಪಾರಿ state of misery and angst. ಬಹಳ ಜೋಲು ಮುಖ ಹಾಕೊಂಡು ಕೂತಿದ್ದನ್ನ ನೋಡ್ದ. ಅವನ ಹತ್ರ ಹೋಗಿ ಕೇಳ್ದ, ಯಾಕೆ ಹೀಗೆ ಜೋಲು ಮುಖ ಹಾಕಿ ಕೂತಿದ್ಯಾ ಅಂತ ಕೇಳ್ದ. So he said, what ವ್ಯಾಪಾರಿ ಅಂದ, ಏನ್ ಮಾಡೋದು, I'm a sandalwood dealer. ನಾನು ಗಂಧದ ವ್ಯಾಪಾರಿ, In my ambition to make money, ದುಡ್ಡು ಮಾಡೋ ನನ್ನ ಹಾತೊರೆತದಲ್ಲಿ a big loan from someone. ದೊಡ್ಡ ಸಾಲ ಮಾಡಿ ದೊಡ್ಡ ಸ್ಟಾಕ್ ತಗೊಂಡೆ ಇದನ್ನ ಮಾರಬೇಕು ಅಂತ ಹೇಳಿ. ಆದ್ರೆ No way I can sell this. ಆದ್ರೆ ಇಷ್ಟನ್ನ ಮಾರೋದು ಸಾಧ್ಯವೇ ಇಲ್ಲ. ಸಾಲಗಾರರು ನನ್ನನ್ನ ಬಂದು Already they're hounding. ಕೊಂದು ಬಿಡ್ತಾರೆ. ಅದಾಗ್ಲೇ ಮನೆಗೆಲ್ಲ ಬಂದು ತೊಂದರೆ ಕೊಡ್ತಾ ಇದ್ದಾರೆ. ನನ್ನನ್ನ ಖಂಡಿತ ಅವರು ಸಾಯಿಸ್ತಾರೆ. I have young children and a wife. ನನಗೆ ಹೆಂಡತಿ ಮಕ್ಕಳಿದ್ದಾರೆ, I don't know what will happen. ಅವ್ರಿಗೆ ಏನಾಗುತ್ತೆ ಗೊತ್ತಿಲ್ಲ. The only way, if at all, if I sell this sandalwood, ನಾನು ಈ the only way I can sell is if the king dies. ನಾನು ಈಗ ಇಷ್ಟೊಂದು ಗಂಧವನ್ನ ಮಾರ್ಲಿಕ್ಕಿರೋ ಒಂದೇ ಸಾಧ್ಯತೆ ಅಂದ್ರೆ ರಾಜ ಸಾಯೋದು ಅಂತ ಹೇಳ್ದ. ತೆನಾಲಿ ರಾಮ ಇದನ್ನ ಕೇಳಿ,
ಏನ್ ಹೇಳಿದೆ? Who else will buy this much sandalwood? ಇಲ್ಲ, ಇಷ್ಟೊಂದು ಗಂಧವನ್ನು ಯಾರು ತಗೋತಾರೆ? Were always ಚಕ್ರವರ್ತಿಗಳು ಸತ್ರೆ ಅಷ್ಟೇ ಅವರನ್ನ ಗಂಧದಲ್ಲಿ ಹುರಿಸ್ತಾರೆ. ಆದ್ರಿಂದ ರಾಜ ಸತ್ರೆ ನನ್ನ ಸಮಸ್ಯೆ ನಿವಾರಣೆ ಆಗುತ್ತೆ ಅಂದ. ತೆನಾಲಿರಾಮ ಇಲ್ಲ ಇರು, he went home, got the ಎಲ್ಲಿಗೂ ಹೋಗ್ಬೇಡ ಅಂತ ಹೇಳಿ all the sandalwood. ಅಷ್ಟು ದುಡ್ಡು ತಗೊಂಡು ಬಂದು ಎಲ್ಲ ಗಂಧವನ್ನು ಅವನೇ ತಗೊಂಡ. ಅವನಿಗೆ, ಆ ವ್ಯಾಪಾರಿಗೆ ಬಹಳ ಖುಷಿ ಆಯ್ತು ಮತ್ತು ಅಲ್ಲಿ ರಾಜ ಗುಣಮುಖನಾದ. ನೋಡಿ, ಇದನ್ನ ಅರ್ಥ ಮಾಡ್ಕೋಬೇಕು. ಮಾನವ ಪ್ರಜ್ಞೆ ಕೆಲಸ ಮಾಡೋದು ಹೀಗೆ. ನೀವು ನಿಮ್ಮನ್ನ ಹೂಡಿಕೊಂಡ್ರೆ Thinking what will happen, what will not happen, is it ಏನಾಗುತ್ತೆ, ಆಗಲ್ಲ, ಏನ್ ಸಾಧ್ಯ ಇಲ್ಲ ಅನ್ನೋದನ್ನ ಯೋಚಿಸದೆ ನಿಮ್ಮ ಜೀವಶಕ್ತಿಯನ್ನ to what you want ನಿಮಗೆ ನಿಜವಾಗ್ಲೂ ಏನು ಬೇಕೋ ಅದಕ್ಕೆ ಹೂಡಿದ್ರೆ has to happen. ಅದು ಖಂಡಿತವಾಗಿ ನಡೀಲೇಬೇಕು, ಬೇರೆ ದಾರಿನೇ ಇಲ್ಲ. ಮನುಷ್ಯ ಪ್ರಜ್ಞೆಯ ಶಕ್ತಿ ಇದೆ. This is the only reason ಈ ಒಂದೇ ಕಾರಣಕ್ಕೆ of species of creatures on this ಲಕ್ಷಾಂತರ ಜೀವ ಪ್ರಭೇದಗಳಲ್ಲಿ ಮನುಷ್ಯನಿಗೆ ಮಾತ್ರ ಚೇತನ ಅಂತ ಹೇಳೋದು. we are just creatures. ಇಲ್ಲ ಅಂದ್ರೆ ಇದನ್ನ ನಾವು ಬಳಸಿಕೊಳ್ಳದೇ ಇದ್ರೆ ನಾವು ಕೂಡ ಜಂತುಗಳು ಅಷ್ಟೇ. ಈ ವರ್ಷ 2024ಕ್ಕೆ ಇದೇ ನಿಮ್ಮ ಗುರಿಯಾಗಬೇಕು. ನೀವು ಪರಿಪೂರ್ಣ ಚೇತನವಾಗಬೇಕು. Compulsive reactions. ಪ್ರತಿಕ್ರಿಯೆ ಪ್ರವೃತ್ತಿಗಳಿರೋ ಜಂತು ಆಗಬಾರ್ದು. ಪ್ರಜ್ಞಾಪೂರ್ವಕ ಚೇತನವಾಗಬೇಕು, ನಿಮಗಾಗಿ ಮತ್ತು ನಿಮ್ಮ ಸುತ್ತಲಿರೋರಿಗೆ ಎಲ್ಲರಿಗೂ ಏನು ಸೃಷ್ಟಿಸಿಕೊಳ್ಳೋದು ಅನ್ನೋದು ನಿಮ್ಮ ಕೈಲಿರಬೇಕು. We have not done enough about it. It's just that ಇದು ಆಗದೇ ಇದ್ರೆ ಅದು ಯಾಕೆ ಅಂದ್ರೆ ನಾವು ಆ ನಿಟ್ಟಿನಲ್ಲಿ ಕಾರ್ಯಗೈದಿಲ್ಲ. ಶಿಕ್ಷಣ ವ್ಯವಸ್ಥೆ, ಸಮಾಜ without building a ಶ್ರೇಷ್ಠ ವ್ಯಕ್ತಿಗಳನ್ನ we are not going to ಉತ್ಪತ್ತಿ ಮಾಡೋ ನಿಟ್ಟಿನಲ್ಲಿ ಸಾಕಷ್ಟು ಹೂಡಿಕೆ ಮಾಡಿಲ್ಲ. great human beings. We will ಶ್ರೇಷ್ಠ ಮನುಷ್ಯರನ್ನ ಹುಟ್ಟಿಸದೆ ನಾವು ಶ್ರೇಷ್ಠ ಮಾನವತೆ ಮತ್ತು ಜಗತ್ತನ್ನ ಹುಟ್ಟಿಸೋದಕ್ಕೆ ಸಾಧ್ಯ ಇಲ್ಲ. ಇದನ್ನ ಸಾಕಾರಗೊಳಿಸೋ ಸಮಯ ಬಂದಿದೆ. ಎಲ್ಲರೂ ಇದನ್ನ ಸಾಕಾರಗೊಳಿಸೋಣ. I want to see some joy.